ಹಲೋ ಮೈ ಡಿಯರ್ ಚಾಂಪಿಯನ್ಸ್, ವೆಲ್ಕಮ್ ಬ್ಯಾಕ್ ಟು ಬಯೋ ಈಜಿ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಆಗಿರೋ ಆ್ಯಂಡ್ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರೋ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಸೊ ಅದೇ ಹ್ಯೂಮನ್ ರಿಪ್ರೊಡಕ್ಷನ್. ಸೊ ಈ ಒಂದು ಚಾಪ್ಟ್ರು ಮಿನಿಮಮ್ 12 to 14 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. ಸೊ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಾದರೂ ಆಯಿತು ಅಥವಾ ನಿಮ್ಮ KCET ಅಥವಾ ನೀಟ್ ಎಕ್ಸಾಮಲ್ಲಿ ಟೋಟಲ್ ಆಗಿ ಸೇರಿಕೊಂಡು 12 to 14 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ತೀನಿ. ಸೊ ಈ ಒಂದು ಚಾಪ್ಟ್ರಲ್ಲಿ ಇವತ್ತು ನಾವು 3 ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ದ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಆ್ಯಂಡ್ ಸೆಕೆಂಡ್ ಒನ್ ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಆ್ಯಂಡ್ ಲಾಸ್ಟ್ ವೆರಿ ಸ್ಮಾಲ್ ಟಾಪಿಕ್ ಆಗಿರೋ ಮೆಮರಿ ಗ್ಲ್ಯಾಂಡ್ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೂ ಮುಂಚೆ ಜಸ್ಟ್ ಥಿಂಕ್ ಮಾಡಿ, ಈ ಒಂದು ಚಾಪ್ಟರ್ನ ನೀವು ಯಾಕೆ ಓದಬೇಕು ಆ್ಯಂಡ್ ನಿಮ್ಮ ಸಿಲೆಬಸ್ಗೆ ಯಾಕೆ ಈ ಚಾಪ್ಟರ್ ಇಟ್ಟಿದ್ದಾರೆ ಅಂತ. ಈ ಒಂದು ಚಾಪ್ಟ್ರಿಂದ ನಿಮಗೆ ಯಾವ ನಾಲೆಜ್ ಸಿಗುತ್ತೆ ಅಂದರೆ, ಒಂದು ಸ್ಮಾಲರ್ ಸೈಜಲ್ಲಿರೋ ಸೆಲ್ಲು ಯಾವ ಥರ ಬೇಬಿಯಾಗಿ ಫಾರ್ಮೇಷನ್ ಆಗುತ್ತೆ ಆ್ಯಂಡ್ ಆ ಬೇಬಿ ಫಾರ್ಮೇಷನ್ ಆಗಬೇಕಾಗಿತ್ತು ಅಂದರೆ ಮೇಲ್ದು ರೋಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಫೀಮೇಲ್ದು ರೋಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊತೀರಾ. ಆ್ಯಂಡ್ ಅಷ್ಟೇ ಅಲ್ಲ, ನಮ್ಮ ಬಾಡಿಯಲ್ಲಿರೋ ಪ್ರತಿಯೊಂದು ಆರ್ಗ್ಯಾನ್ಸು ರೀಪ್ರೊಡಕ್ಷನ್ಗೆ ಯಾವ್ಯಾವ ಥರದ ಹೆಲ್ಪ್ ಮಾಡ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊತೀರಾ. ಆ್ಯಂಡ್ ಟೋಟಲಿ ನಮ್ಮ ಬಾಡಿ ಬಗ್ಗೆ ನಾವು ತಿಳ್ಕೊಳ್ಳೋದು ಎಷ್ಟು ಇಂಟ್ರೆಸ್ಟಿಂಗ್ ಥಿಂಗ್ ಅಲ್ವಾ. ಸೊ ಓಕೆ, ತುಂಬ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋಣ. ಡೋಂಟ್ ವೇಸ್ಟ್ ದ ಟೈಮ್, ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ಫಸ್ಟ್ ಪಾರ್ಟ್ ಆಗಿರೋ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂದರೆ ಇಲ್ಲಿ ಕನ್ನಡದಲ್ಲಿ ಪುರುಷರ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಸೊ ಪುರುಷರಲ್ಲಿ ಆಗ್ತಕ್ಕಂಥ ಸಂತಾನೋತ್ಪತ್ತಿ ವ್ಯವಸ್ಥೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಸ್ಕ್ರೀನಲ್ಲಿ ಕಾಣಿಸ್ತಿದ್ದಲ್ಲ ಡೈಗ್ರಾಮು, ಇದು ಮೇಲ್ ರೀಪ್ರೊಡಕ್ಟಿವ್ ಡೈಗ್ರಾಮ್ ಆಗಿದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದಷ್ಟೇ ಅಲ್ಲ, ಈ ಒಂದು ಚಾಪ್ಟ್ರಲ್ಲಿ ಯಾವ್ಯಾವ ಡೈಗ್ರಾಮ್ಸ್ ಬರುತ್ತೆ, ಸೊ ಇದು ಆಲ್ಮೋಸ್ಟ್ ಆಲ್ ಎಲ್ಲ ಡೈಗ್ರಾಮ್ಸ್ ಇಂಪಾರ್ಟೆಂಟೇ ಈ ಚಾಪ್ಟ್ರಲ್ಲಿರೋದು. ಸೊ ಅದರಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಇವೆರಡರಲ್ಲಿ ಒಂದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ಫಿಕ್ಸ್ ಕೇಳ್ತಾರೆ. ಓಕೆ, ಡೈಗ್ರಾಮನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದೆನ್ ಈ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ನೋಡೋದಾದರೆ, ಯಾವ್ಯಾವ ಥರದ ರೀಪ್ರೊಡಕ್ಷನ್ ಆಗಬೇಕಂದ್ರೆ ಯಾವ್ಯಾವ ಥರದ ಪಾರ್ಟ್ಸ್ಗಳು ಹೆಲ್ಪ್ ಮಾಡುತ್ತೆ ಮೇಲ್ಸಲ್ಲಿ ಅಂತ ನೋಡೋದಾದರೆ, ಇದರಲ್ಲಿ 4 ಪಾರ್ಟ್ಸ್ಗಳು ಬರುತ್ತೆ. ದ ಫಸ್ಟ್ ಒನ್ ಬರೋದು ಟೆಸ್ಟಿಸ್. ಸೊ ಒನ್ ಬೈ ಒನ್ ವೆರಿ ಸಿಂಪಲ್ ಆಗಿ ಆ್ಯಂಡ್ ಕ್ಲಿಯರ್ ಮಾಡ್ತಾ ಹೋಗೋಣ ಟಾಪಿಕನ್ನು. ಓಕೆ, ದ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿರ್ತಕ್ಕಂಥ ಮೊದಲನೇ ಪಾರ್ಟ್ ಆಗಿರೋ ಟೆಸ್ಟಿಸ್. ಸೊ ಆ ಡೈಗ್ರಾಮನ್ನು ನಾನು ನಿಮಗೆ ತೋರಿಸಿದ್ದೀನಿ, ಕ್ಲಿಯರಾಗಿ ನೋಡ್ಕೊಳ್ಳಿ. ಸೊ ಇಲ್ಲೇನೀಗ ನೋಡ್ತಿದ್ರಲ್ಲ ಡೈಗ್ರಾಮಲ್ಲಿ, ಇಲ್ಲಿ ವೈಟ್ ಕಲರ್ ಎಗ್ ಥರ ಏನು 2 ಎಗ್ಸ್ ಇವೆಯಲ್ಲ ವೈಟ್ ಥರ, ಅದೇ ಟೆಸ್ಟಿಸು. ಸೊ ಅದನ್ನು ನಾವು ಟೆಸ್ಟೀಸ್ ಅಂತ ಕರಿತೀವಿ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಇರ್ತಕ್ಕಂಥ ಟೆಸ್ಟೀಸು. ಸೊ ಇದೇ ಒಂದು ಎಗ್ ಥರ ಇರ್ತಕ್ಕಂಥ, ಇದಕ್ಕೆ ಎಗ್ ಅಂತ ಕರೆಯಲ್ಲ, ಬಟ್ ನೋಡೋಕೆ ಲುಕ್ಸ್ ಲೈಕ್ ಎಗ್ ಥರ ಇದೆ. ಸೊ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ. ಸೊ ಇದನ್ನು ಟೆಸ್ಟೀಸ್ ಅಂತ ಕರೀತಾರೆ. ಸೊ ಇದೇ ಟೆಸ್ಟೀಸಲ್ಲಿ ಸ್ಪರ್ಮ್ಗಳು ಫಾರ್ಮೇಷನ್ ಆಗುತ್ತೆ. ಓಕೆ, ನಾವು ಟೆಸ್ಟೀಸ್ ಬಗ್ಗೆ ಕ್ಲಿಯರಾಗಿ ನೋಡೋಣ. Testes is a primary sex organs that produced the sperm and testosterone. ಸೊ ಇಲ್ಲಿ ಟೆಸ್ಟೀಸ್ಗಳನ್ನು ಯಾಕೆ ಪ್ರೈಮರಿ ಸೆಕ್ಸ್ ಆರ್ಗ್ಯಾನ್ಸ್ ಅಂತ ಕರೀತಾರೆ? ಸೊ ದ ಮೇನ್ ರೀಸನ್ ಏನಪ್ಪ ಅಂತಂದರೆ, ಇವಾಗ ಥಿಂಕ್ ಮಾಡಿ, ಜಸ್ಟು ಒಂದು ಬೇಬಿ ಫಾರ್ಮೇಷನ್ ಆಗಬೇಕಾಗಿತ್ತು ಅಂದರೆ ಫಾದರ್ ಕಡೆಯಿಂದ ಏನು ಬೇಕು? ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಸ್ಪರ್ಮ್ ಬೇಕು. ಸೊ ಹಾರ್ಮೋನ್ಸ್ಗಳು ಕೂಡ ಬೇಕು. ಸೊ ಆ ಸ್ಪರ್ಮು ಮತ್ತು ಹಾರ್ಮೋನ್ಸ್ಗಳು ಈ ಟೆಸ್ಟೀಸ್ಗಳಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಫಾರ್ಮೇಷನ್ ಆಗುತ್ತೆ. ಸೊ ಅದಕ್ಕೆ ಟೆಸ್ಟೀಸ್ಗಳನ್ನು ಪ್ರೈಮರಿ ಸೆಕ್ಸ್ ಆರ್ಗ್ಯಾನ್ ಅಂತ ಕರೀತಾರೆ. ಸೊ ಅಷ್ಟೇ ಅಲ್ಲ, ದಟ್ ಪ್ರೊಡ್ಯೂಸ್ಡ್ ದ ಸ್ಪರ್ಮ್ ಆ್ಯಂಡ್ ಟೆಸ್ಟೋಸ್ಟಿರೋನ್. ಇದು ಸ್ಪರ್ಮನ್ನು ಫಾರ್ಮೇಷನ್ ಮಾಡುತ್ತೆ ಆ್ಯಂಡ್ ಟೆಸ್ಟೋಸ್ಟಿರೋನ್ಸ್ಗಳನ್ನು ಕೂಡ ಫಾರ್ಮೇಷನ್ ಮಾಡುತ್ತೆ. ಇಲ್ಲಿ ಟೆಸ್ಟೋಸ್ಟಿರೋನ್ಸ್ ಅಂದರೆ ಏನು ಗೊತ್ತಾ? ಹಾರ್ಮೋನ್ಸ್ಗಳಿರ್ತಾವಲ್ಲ, ಸೊ ಅದನ್ನೇ ಟೆಸ್ಟೋಸ್ಟಿರೋನ್ ಅಂತಾರೆ. ಸೊ ಈ ಟೆಸ್ಟೋಸ್ಟಿರೋನ್ ಏನು ಮಾಡುತ್ತೆ ಅಂದರೆ ಸ್ಪರ್ಮ್ಗಳ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಟೋಟಲಿ ಸ್ಪರ್ಮ್ಗಳು ಫಾರ್ಮೇಷನ್ ಮಾಡೋಕ್ಕೆ ಈ ಒಂದು ಟೆಸ್ಟೋಸ್ಟಿರೋನು ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ, ಈಚ್ ಟೆಸ್ಟಿಸ್ ಈಸ್ ಅ ಓವಲ್ ಸೇಪ್ಡ್ ಅಂತ ಹೇಳ್ತಾರೆ. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಎಗ್ ಥರ ಏನು ಕಾಣಿಸ್ತಿದೆಯಲ್ಲ ಟೆಸ್ಟೀಸ್ ಡೈಗ್ರಾಮನ್ನು ಅಬ್ಸರ್ವ್ ಮಾಡಿ. ಪ್ರತಿಯೊಂದು ಟೆಸ್ಟೀಸ್ಗಳು ಓವಲ್ ಸೇಪಲ್ಲಿವೆ. ಓವಲ್ ಸೇಪ್ ಅಂದರೆ ಯಾವುದು? ಎಗ್ ನೋಡಿದ್ದೀರಾ? ಎಗ್ ಯಾವ ಥರ ಇರುತ್ತೆ? ರೌಂಡು. ಸೊ ಅದನ್ನೇ ಓವಲ್ ಸೇಪ್ ಅಂತ ಕರೀತಾರೆ. ಆ್ಯಂಡ್ ಇದರ ಲೆಂತು ಮತ್ತು ವಿಡ್ತು ನೋಡೋದಾದರೆ, ಲೆಂತು 4 to 5 ಸೆಂಟಿಮೀಟರ್ ಇರುತ್ತೆ ಆ್ಯಂಡ್ ಅದರ ವಿಡ್ತು 2 to 3 ಸೆಂಟಿಮೀಟರಷ್ಟು ಅಗಲ ಇರುತ್ತೆ. ಓಕೆ, ಇದಿಷ್ಟು ಆಗಿತ್ತು ಬೇಸಿಕ್ ಇನ್ಫಾರ್ಮೇಷನ್ ಟೆಸ್ಟೀಸ್ ಬಗ್ಗೆ. ಆ್ಯಂಡ್ ಅದು ಎಲ್ಲಿ ಪ್ರೆಸೆಂಟ್ ಇರುತ್ತೆ ಮತ್ತು ಏನು ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಲೊಕೇಶನ್ ಆಫ್ ದ ಟೆಸ್ಟೀಸ್ ಔಟ್ಸೈಡ್ ಆಫ್ ದ ಅಬ್ನಾಮಿನಲ್ ಕ್ಯಾವಿಟಿ ವಿದಿನ್ ಅ ಪೌಚ್ ಕಾಲ್ಡ್ ಅ ಸ್ಕರ್ಟಮ್. ಅಂದರೆ ಇಷ್ಟೊತ್ತವರೆಗೂ ಏನು ಕಲಿತ್ರಲ್ಲ ನೀವು ಟೆಸ್ಟೀಸ್ ಬಗ್ಗೆ, ಸೊ ಆ ಟೆಸ್ಟೀಸ್ಗಳು ಎಲ್ಲಿ ಪ್ರೆಸೆಂಟ್ ಇರ್ತವೆ ಅಂದರೆ ಈ ಸ್ಕರ್ಟಮ್ ಎಂಬ ಪಾರ್ಟ್ನಲ್ಲಿ ಟೆಸ್ಟೀಸ್ಗಳು ಪ್ರೆಸೆಂಟ್ ಇರ್ತವೆ. ಹಾಗಾದರೆ ಟೆಸ್ಟೀಸ್ಗಳು ಸ್ಕರ್ಟಮ್ನಲ್ಲಿನೂ ಪ್ರೆಸೆಂಟ್ ಇರ್ತವೆ. ಹಾಗಾದರೆ ಸ್ಕರ್ಟಮ್ ಅಂದರೆ ಏನು? ಸೊ ಅದೆಲ್ಲಿ ಪ್ರೆಸೆಂಟ್ ಇರುತ್ತೆ? ಓಕೆ, ಸ್ಕರ್ಟಮ್ ಅನ್ನೋದು ಇದು ಔಟ್ಸೈಡಲ್ಲಿ ಪ್ರೆಸೆಂಟ್ ಇರುತ್ತೆ. ಅಂದರೆ ಮೇಲ್ ಬಾಡಿಯ ಔಟ್ಸೈಡ್ ಪಾರ್ಟಲ್ಲಿ ಪ್ರೆಸೆಂಟ್ ಇರುತ್ತೆ, ಇನ್ಸೈಡ್ ಇರೋದಿಲ್ಲ. ಸೊ ಇವಾಗ ನಿಮಗೊಂದು ಕಾಮನ್ ಡೌಟ್ ಬರ್ಬೋದು, ಸೊ ಹೇಗೆ ಇದು ಯಾಕಿದು ಔಟ್ಸೈಡಲ್ಲೇ ಪ್ರೆಸೆಂಟ್ ಇರುತ್ತೆ, ಸೊ ಯಾಕೆ ಇನ್ಸೈಡಲ್ಲಿ ಪ್ರೆಸೆಂಟ್ ಇರಲ್ಲ ಇದು ಅಂತ? ಯಾಕಂದರೆ ಫಂಕ್ಷನ್ ಓದಿದ್ರೆ ನೀವೇ ತಿಳ್ಕೊಂಡು ಬಿಡ್ತೀರ ಯಾಕೆ ಸ್ಕರ್ಟಮ್ಮು ಬಾಡಿಯ ಔಟ್ಸೈಡ್ ಇರುತ್ತೆ ಅಂತ. ಸಿ ನೋಡಿ, ಇಲ್ಲಿ ಫಂಕ್ಷನ್ಸ್ ಆಫ್ ಅ ಸ್ಕರ್ಟಮ್ ಪ್ರೊವೈಡ್ ದ ಲೋ ಟೆಂಪ್ರೇಚರ್
2 to 2.5 ಡಿಗ್ರಿ ಸೆಲ್ಸಿಯಸ್ ಲೆಸ್ ದೆನ್ ದ ಬಾಡಿ ಟೆಂಪ್ರೇಚರ್. ಸೊ ನೋಡಿದ್ರಾ, ಸೊ ಯಾಕೆ ಇದು ಔಟ್ಸೈಡಲ್ಲಿ ಪ್ರೆಸೆಂಟ್ ಇರುತ್ತೆ ಅಂದರೆ ಬಾಡಿ ಟೆಂಪ್ರೇಚರ್ ಏನಿರುತ್ತೆ ಯಾವಾಗಲೂ ಹೈ ಲೆವೆಲಲ್ಲಿ ಇರುತ್ತೆ. ಸೊ ಅದಕ್ಕೆ ಸ್ಕರ್ಟಮು ಬಾಡಿ ಔಟ್ಸೈಡಲ್ಲೇ ಇದ್ಕೊಂಡು ಸ್ಪರ್ಮ್ ಫಾರ್ಮೇಷನ್ ಆಗಬೇಕಂದ್ರೆ ಎಷ್ಟು ಬೇಕೋ ಅಷ್ಟು ಟೆಂಪ್ರೇಚರನ್ನು ಬಾಡಿ ಟೆಂಪ್ರೇಚರ್ಗಿಂತ ಲೆಸ್ ದೆನ್ ಟೆಂಪ್ರೇಚರನ್ನು ಪ್ರೊವೈಡ್ ಮಾಡುತ್ತೆ. ಸೊ ಜಸ್ಟ್ ಥಿಂಕ್ ಮಾಡಿ, ಇನ್ ಕೇಸ್ ಏನಾದರೂ ಸ್ಕರ್ಟಮ್ ಬಾಡಿ ಇನ್ಸೈಡಲ್ಲಿ ಇದ್ದಿದ್ದರೆ ಅದೇ ಟೆಂಪ್ರೇಚರನ್ನು ಫಾಲೋ ಮಾಡ್ತಿದ್ರೆ ಏನಾಗುತ್ತೆ ಅಲ್ಲಿ ಹೇಳಿ ನೋಡೋಣ. ಏನಾಗೋ ಚಾನ್ಸಸ್ ಇದೆ? ಎಕ್ಸಾಕ್ಟ್ಲಿ ಸ್ಪರ್ಮ್ಗಳು ಡಿಸ್ಟ್ರಾಯ್ಡ್ ಆಗ್ತಿದ್ವು. ಸೊ ಆ ಟೆಂಪ್ರೇಚರ್ಗೆ ಕೆಲವೊಂದಿಷ್ಟು ಸ್ಪರ್ಮ್ಗಳು ಕರೆಕ್ಟಾಗಿ ಫಾರ್ಮೇಷನ್ ಆಗ್ತಿರಲಿಲ್ಲ. ಸೊ ಈ ಥರದ ಸ್ಪರ್ಮ್ಗಳ ಫಾರ್ಮೇಷನ್ಗಳಲ್ಲಿ ಪ್ರಾಬ್ಲಮ್ಗಳು ಕಾಣಿಸ್ತಿತ್ತು. ಸೊ ಹಾಗಾಗಿ ಸ್ಕರ್ಟಮು ಬಾಡಿ ಔಟ್ಸೈಡಲ್ಲೇ ಇದೆ. ಸೊ ನನ್ನ ಡೈಗ್ರಾಮನ್ನು ತೋರಿಸ್ತೀನಿ, ಕ್ಲಿಯರಾಗಿ ಅರ್ಥ ಮಾಡ್ಕೋತೀರಾ. ಓಕೆ, ಫಂಕ್ಷನ್ ಆಫ್ ಅ ಟೆಸ್ಟೀಸ್ ನೋಡೋಣ. ಏನು ಫಂಕ್ಷನ್ ಅಪ್ಪ ಅಂದರೆ ಪ್ರೊಡ್ಯೂಸ್ಡ್ ದ ಸ್ಪರ್ಮನ್ನು ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಸೀಕ್ರೆಟ್ ದ ಹಾರ್ಮೋನ್ಸ್ ಅಂದರೆ ಹಾರ್ಮೋನ್ಸ್ಗಳನ್ನು ರಿಲೀಸ್ ಮಾಡುತ್ತೆ. ಓಕೆ, ನಾನು ನಿಮಗೆ ಡೈಗ್ರಾಮ್ ತೋರಿಸ್ತೀನಿ ಅಂತ ಹೇಳಿದ್ದೆಲ್ಲ. ಇದೇ ಸ್ಕರ್ಟಮ್ ಡೈಗ್ರಾಮು. ಸೊ ಫಸ್ಟ್ ಒನ್ನು ಆಲ್ರೆಡಿ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ ಡೈಗ್ರಾಮ್ ಆಗಿದೆ. ಸೊ ಸೆಕೆಂಡ್ ಒನ್ನು ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಕೊಟ್ಟಿರೋ ಡೈಗ್ರಾಮು. ಎಲ್ರಿಗೂ ಕ್ಯಾಜುವಲಿ ಒಂದು ಡೌಟ್ ಬಂದಿರುತ್ತೆ, ಸ್ಕರ್ಟಮ್ ಬಾಡಿ ಔಟ್ಸೈಡ್ ಅಂದರೆ ಎಲ್ಲಿರ್ಬೋದು ಅಂತ. ಅದಕ್ಕೆ ನಿಮ್ಗೆ ಅರ್ಥ ಆಗಲಿ ಅಂತ ಈ ಡೈಗ್ರಾಮನ್ನು ತೋರಿಸ್ತಿದ್ದೀನಿ. ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ ರೆಡ್ ಕಲರ್, ಪೆನ್ನಿಸ್ ಆ್ಯಂಡ್ ಟೆಸ್ಟೀಸಿಗೆ ಮಾರ್ಕ್ ಮಾಡಿದ್ದೀನಿ, ಅಬ್ಸರ್ವ್ ಮಾಡಿ. ಸೊ ಪೆನ್ನೀಸನ್ನು ಅಬ್ಸರ್ವ್ ಮಾಡಿ. ಇವಾಗ ಆ ಪೆನ್ನೀಸ್ ಹಿಂದ್ಗಡೆ 2 ಟೆಸ್ಟೀಸ್ ಕಾಣಿಸ್ತಿದೆಯಲ್ಲ, ಅದೇ ಟೆಸ್ಟೀಸು. ಆ್ಯಂಡ್ ಅದರ ಸೈಡ್ ಒಂದು ಬ್ಲ್ಯಾಕ್ ಕಲರ್ ಸರೌಂಡು ಒಂದು ಮಾರ್ಕ್ ಕಾಣಿಸ್ತಿದೆ ಅಲ್ವಾ, ಅದೇ ಸ್ಕರ್ಟಮು. ಸೊ ಆ ಸ್ಕರ್ಟಮಲ್ಲಿ ಟೆಸ್ಟೀಸ್ ಇರುತ್ತೆ. ಸೊ ಟೋಟಲಿ ಈ ಟೆಸ್ಟೀಸು ಈ ಪಾರ್ಟಲ್ಲಿ ಪ್ರೆಸೆಂಟ್ ಇರುತ್ತೆ. ಇಷ್ಟೇ. ಸೊ ಐ ಹೋಪ್ ಈ ಟೆಸ್ಟೀಸ್ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಯಿತು ಅನ್ಕೋತೀನಿ. ಓಕೆ, ನಾವಿವಾಗ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ನ ಸೆಕೆಂಡ್ ಪಾರ್ಟ್ ಆಗಿರೋ ಆಕ್ಸೆಸರಿ ಡಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಬರೀ ಕ್ಲಾಸ್ ಕೇಳೋದು ಅಂದರೆ ಒಂದು ಫೋನು ಮತ್ತು ಒಂದು ಪೆನ್ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ. ನೀವು ಮಸ್ಟ್ ಆ್ಯಂಡ್ ಶುಡ್ ಒಂದು NCERT ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಕಾಲೇಜಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಸ್ಟಡಿ ಮೆಟೀರಿಯಲ್ ಇದ್ದರೆ ರೆಫರ್ ಮಾಡಿ. ಸೊ ನಾನು ಯಾಕೆ NCERT ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ ಕ್ಲಾಸ್ ಕೇಳುವಾಗ ಅಂತ ಹೇಳ್ತಿದ್ದೀನಿ ಅಂದರೆ ನಿಮಗೆ ಕ್ಲಾರಿಫೈ ಸಿಗುತ್ತೆ. ಸೊ ನಾನು ಯಾವ ಥರ ಹೇಳ್ತಿದ್ದೀನಿ, ಸೊ ನೆಕ್ಸ್ಟ್ ನಾನು ಯಾವ ಕಾನ್ಸೆಪ್ಟ್ ಮುಗಿಸ್ದೆ ಆ್ಯಂಡ್ ನಾನು ಎಲ್ಲಿಗೆ ಸ್ಟಾಪ್ ಮಾಡಿದೆ, ಅಷ್ಟೇ ಅಲ್ಲ ನಾನು ಯಾವುದನ್ನು ಸ್ಕಿಪ್ ಮಾಡಿದೆ, ಸೊ ಎಲ್ಲನೂ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ನನ್ನ ಕ್ಲಾಸ್ ಮಾತ್ರ ಅಲ್ಲ, ನೀವು ಯಾವುದೇ ಯೂಟ್ಯೂಬ್ ಕ್ಲಾಸ್ ಕೇಳ್ತಿದ್ರು ಕೂಡ ಅದಕ್ಕೆ ರಿಲೇಟೆಡ್ ಆಗಿರೋ ಬುಕ್ಸನ್ನು ತೊಗೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಸೊ ನನ್ನ ವೀಡಿಯೋ ನೋಡುವಾಗಂತೂ ಟೆನ್ಷನ್ನೇ ಬೇಡ, ಯಾಕಂದರೆ ನಾನು ಆಲ್ರೆಡಿ ನಿಮಗೆ ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ. ಸೊ ನಾನು ಇವತ್ತು ಇಷ್ಟು ಕಾನ್ಸೆಪ್ಟನ್ನು ಮುಗಿಸ್ತೀನಿ ಆ್ಯಂಡ್ ಈ ಥರದ ಕಾನ್ಸೆಪ್ಟ್ಗಳನ್ನ ಡಿಸ್ಕಸ್ ಮಾಡ್ತೀನಿ ಅಂತ. ಸೊ ನೀವು ಆವಾಗಲೇ ಒಂದು ಸೈಡು ನೋಟ್ ಆದರೂ ಮಾಡಿಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಆದರೂ ತಗೊಳ್ಳಿ. ಸೊ ಅದೇ ಪ್ರಕಾರ ಫಾಲೋ ಮಾಡ್ತಾ ಹೋಗಿ. ಓಕೆ, ನಾವು ಆಕ್ಸೆಸರಿ ಡಕ್ಟ್ ಬಗ್ಗೆ ನೋಡೋಣ. ಆಕ್ಸೆಸರಿ ಡಕ್ಟ್ ಅಂದರೆ ಕನ್ನಡದಲ್ಲಿ ಸಹಾಯಕ ನಾಳಗಳು ಅಂತ ಕರೀತಾರೆ. ಸೊ ಆಲ್ಸೋ ಕಾಲ್ಡ್ ಡಕ್ಟ್ ಸಿಸ್ಟಮ್ ಅಂತಲೂ ಕರೀತಾರೆ. ಟೋಟಲಿ ಸಿಂಪಲಾಗಿ ನೆನ್ಪಿಟ್ಕೊಂಬೇಡಿ. ಡಕ್ಟ್ ಅಂದರೆ ನಾಳಗಳು. ಸೊ ಆಲ್ಸೋ ಇದನ್ನು ಟ್ಯೂಬುಲ್ಸ್ ಅಂತಲೂ ಕರೀತಾರೆ. ಟ್ಯೂಬ್ ಗೊತ್ತಾ? ಎಸ್, ಅದೇ. ಓಕೆ, ಈ ಆಕ್ಸೆಸರಿ ಡಕ್ಟ್ ಕೂಡ ಕೆಲವೊಂದಿಷ್ಟು ಸಬ್ ಪಾರ್ಟ್ಸ್ಗಳನ್ನು ಹೊಂದಿದೆ. ಸೊ ಒನ್ ಬೈ ಒನ್ ಸಿಂಪಲಾಗಿ ನೋಡ್ತಾ ಹೋಗೋಣ. ಓಕೆ, ಇನ್ಕ್ಲೂಡ್ ದ ರೀಟಿ ಟೆಸ್ಟಿಸ್, ವಾಸಾ ಎಫ್ರೆನ್ಸಿಯಾ, ಎಪಿಡಿಡಿಮಿಸ್ ಆ್ಯಂಡ್ ವಾಸಾ ಡಿಫ್ರೆನ್ಸಿಯಾ. ಇಷ್ಟು ಪಾರ್ಟ್ಗಳನ್ನು ಹೊಂದಿದೆ. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಒನ್ ಬರೋದು ರೀಟಿ ಟೆಸ್ಟಿಸ್ ಅಂತ. ಸೊ ಇದೇನು ವರ್ಕ್ ಮಾಡುತ್ತೆ ಆ ಒಂದು ಆಕ್ಸೆಸರಿ ಡಕ್ಟಲ್ಲಿ ಅಂತ ನೋಡೋದಾದರೆ, ದೇ ಆರ್ ಪ್ರೆಸೆಂಟ್ ಇನ್ಸೈಡ್ ದ ಟೆಸ್ಟೀಸ್, ದೇ ಆರ್ ಇರ್ರೆಗ್ಯುಲರ್ ಕ್ಯಾವಿಟಿ. ಸೊ ಈ ರೀಟಿ ಟೆಸ್ಟೀಸ್ ಎಲ್ಲಿರುತ್ತಂದರೆ ಟೆಸ್ಟೀಸ್ ಒಳಗಡೆನೇ ಪ್ರೆಸೆಂಟ್ ಇರುತ್ತೆ. ಮತ್ತು ಇರ್ರೆಗ್ಯುಲರ್ ಕ್ಯಾವಿಟಿ ಅಂದರೆ ಈ ಒಂದು ರೀಟಿ ಟೆಸ್ಟೀಸ್ಗೆ ಯಾವುದೇ ರೀತಿಯ ಪರ್ಫೆಕ್ಟ್ ಆಗಿರೋ ಸೇಪ್ ಇಲ್ಲ. ಸೊ ಟೋಟಲಿ ಈ ರೀಟಿ ಟೆಸ್ಟೀಸ್ದು ಮೇನ್ ಫಂಕ್ಷನ್ ಏನು ಗೊತ್ತಾ? ಸೊ ಏನಂದರೆ ಇವಾಗ ನೀವು ಆಲ್ರೆಡಿ ಏನು ತಿಳ್ಕೊಂಡಿದ್ದೀರಾ ಅಂದರೆ ಸ್ಪರ್ಮ್ಗಳು ಯಾವ ಥರ ಫಾರ್ಮೇಷನ್ ಆಗ್ತವೆ ಅಂತ ತಿಳ್ಕೊಂಡ್ರಿ. ಸೊ ಇವಾಗ ನೀವೇನು ತಿಳ್ಕೊಬೇಕಂದ್ರೆ ಆ ಫಾರ್ಮೇಷನ್ ಆಗಿರೋ ಸ್ಪರ್ಮು ಯಾವ ಥರ ಬಾಡಿಯಿಂದ ಹೊರಗಡೆ ಬರುತ್ತೆ. ಸೊ ಈ ಕಾನ್ಸೆಪ್ಟನ್ನು ತಿಳ್ಕೊಳ್ಳೋದು ಆಕ್ಸೆಸರಿ ಡಕ್ಟಲ್ಲಿರೋ ಪ್ರತಿ ಒಂದೊಂದು ಪಾರ್ಟು ಒಂದೊಂದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಇವಾಗ ರೀಟಿ ಟೆಸ್ಟೀಸ್ ಏನು ಮಾಡುತ್ತಂದರೆ ಆಲ್ರೆಡಿ ಫಾರ್ಮೇಷನ್ ಆಗಿರ್ತಕ್ಕಂಥ ಸ್ಪರ್ಮ್ಗಳನ್ನು ತೊಗೊಂಡು ನೆಕ್ಸ್ಟು ವಾಸ ಎಫ್ರೆನ್ಸಿಯಾಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಇದೇ ಇದರ ಮೇನ್ ವರ್ಕ್ ಆಗಿರುತ್ತೆ. ಸೊ ನೆಕ್ಸ್ಟು ವಾಸ ಎಫ್ರೆನ್ಸಿಯಾ ಅಂದರೆ ದೇ ಆರ್ ಲಿವಿಂಗ್ ಇನ್ ದ ಟೆಸ್ಟೀಸ್, ದೇ ಆರ್ ಸೀರೀಸಸ್ ಆಫ್ ಫೈನ್ ಟ್ಯೂಬ್ಯೂಲ್ಸ್, ದೇ ಓಪನ್ ಇನ್ ಟು ಎಪಿಡಿಡಿಮಿಸ್. ಸೀಲ್ ನೋಡಿ, ಫೈನ್ ಟ್ಯೂಬ್ಯೂಲ್ಸ್ ಅಂದರೆ ಇದು ಅತಿ ಚಿಕ್ಕದಾಗಿರ್ತಕ್ಕಂಥ ಆ್ಯಂಡ್ ವೆರಿ ಸೂಕ್ಷ್ಮವಾಗಿರ್ತಕ್ಕಂತಹ ಟ್ಯೂಬ್, ಅಂದರೆ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ನಾಳ. ಸೊ ಟೋಟಲಿ ವಾಸ ಎಫ್ರೆನ್ಸಿಯಾದ ವರ್ಕ್ ಏನಂದರೆ ರೀಟಿ ಟೆಸ್ಟಿಸಿಂದ ಸ್ಪರ್ಮ್ಗಳನ್ನು ತಗೊಳ್ಳೋದು ಆ್ಯಂಡ್ ದೆನ್ ಅದೇ ಸೂಕ್ಷ್ಮವಾಗಿರ್ತಕ್ಕಂತಹ ಟ್ಯೂಬ್ಸ್ಗಳಿಂದ ಎಪಿಡಿಡಿಮಿಸ್ಗೆ ಟ್ರಾನ್ಸ್ಫರ್ ಮಾಡೋದು. ಇಷ್ಟೇ ವಾಸ ಎಫ್ರೆನ್ಸಿಯಾದ ವರ್ಕು. ಸೊ ನೆಕ್ಸ್ಟು ಎಪಿಡಿಡಿಮಿಸ್ ಏನು ಮಾಡುತ್ತಂದರೆ ದೇ ಸ್ಟೋರ್ ದ ಸ್ಪರ್ಮ್ ಟೆಂಪ್ರವರ್ಲಿ
ಆ್ಯಂಡ್ ದೇ ಲೀಡ್ ಟು ದ ವಾಸ ಡಿಫ್ರೆನ್ಸ್. ಅಂದರೆ ಎಪಿಡೆಡಿಮಿಸ್ ಇವಾಗ ಆಲ್ರೆಡಿ ವಾಸ ಎಫ್ರೆನ್ಸಿಯಿಂದ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಕ್ಕಂಥ ಸ್ಪರ್ಮ್ಗಳನ್ನು ಇದು ಟೆಂಪ್ರವರ್ಲಿ ತನ್ನ ಹತ್ರ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಸೊ ಆ್ಯಕ್ಚುಲಿ ಸ್ಪರ್ಮ್ಗೆ ಕ್ವಾಲಿಟೀಸ್ ಬಿಲ್ಡ್ ಆಗೋದೇ ಇದೇ ಎಪಿಡಿಡಿಮಿಸ್ಗಳಲ್ಲಿ. ಇದು ಯಾವಾಗ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ಅಲ್ಲಿ ಕೆಲವೊಂದಿಷ್ಟು ಕ್ವಾಲಿಟೀಸ್ಗಳು ಬರ್ತವೆ ಸ್ಪರ್ಮ್ಗೆ. ಅದೇನಪ್ಪ ಅಂದರೆ ಸ್ಪರ್ಮ್ ಸ್ಟ್ರಾಂಗ್ ಆಗುತ್ತೆ ಆ್ಯಂಡ್ ಇವಾಗ ಹಂಗೆ ನೀವು ಪಕ್ವತೆ ಅಂತಿರಲ್ಲ, ಎಲ್ಲ ರೀತಿ ಕ್ವಾಲಿಟೀಸು ಇಲ್ಲೇ ಸಿಗುತ್ತೆ. ದೆನ್ ಆ ಕ್ವಾಲಿಟಿ ಸಿಕ್ಕ ಮೇಲೆ ಇದು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡುತ್ತೆ ಅಂದರೆ ವಾಸ ಡಿಫ್ರೆನ್ಸ್ಗೆ ಆ ಸ್ಪರ್ಮನ್ನು ಟ್ರಾನ್ಸ್ಫರ್ ಮಾಡುತ್ತೆ. ನೆಕ್ಸ್ಟ್ ವಾಸ ಡಿಫ್ರೆನ್ಸಲ್ಲಿ ಏನಾಗುತ್ತೆ ಅಂದರೆ ದಿ ಆರ್ ಲಿವಿಂಗ್ ದ ಸ್ಕೋರ್ಟಮ್ ರಿಸೆಸಿವ್ ಆ್ಯಂಡ್ ಡಕ್ಟ್ ಫ್ರಮ್ ಸೆಮ್ಯಾನಲ್ ವೆಸಿಕಲ್ ಆ್ಯಂಡ್ ಫ್ರಮ್ ದ ಎಜುಕೇಟ್ರಿ ಡಕ್ಟ್. ಅಂದರೆ ಇದೇನು ಮಾಡುತ್ತಂದರೆ ಸೆಮ್ಯಾನಲ್ ವೆಸಿಕಲ್ಲು ಆ್ಯಂಡ್ ವಾಸ ಡಿಫ್ರೆನ್ಸ್ ಎರಡೂ ಸೇರಿಕೊಂಡು ಒಂದು ಲಿಕ್ವಿಡನ್ನು ಫಾರ್ಮೇಷನ್ ಮಾಡುತ್ತೆ. ಸೊ ಆ ಲಿಕ್ವಿಡ್ ನೇಮ್ ಏನಪ್ಪ ಅಂತಂದರೆ ಸೆಮ್ಯಾನಲ್ ಫ್ಲೂಯಿಡ್ ಅಂತ ಕರಿತೀವಿ. ಸೊ ಇವೆರಡೂ ಲಿಕ್ವಿಡ್ಗಳು ಸೇರಿಕೊಂಡು ಎಜುಕೇಟ್ರಿ ಡಕ್ಟನ್ನು ಫಾರ್ಮೇಷನ್ ಮಾಡುತ್ತೆ. ಸೊ ಇಲ್ಲಿಗೆ ಸ್ಪರ್ಮು ಪೂರ್ತಿ ಕ್ವಾಲಿಟೀಸ್ಗಳನ್ನ ಹೊಂದಿ ನೆಕ್ಸ್ಟ್ ಎಲ್ಲಿಗೆ ಬರುತ್ತೆಪ್ಪ ಅಂತಂದರೆ ಲಾಸ್ಟ್ ಪಾರ್ಟ್ ಆಗಿರೋ ಯುರಿತ್ರಾಗಿ ಬರುತ್ತೆ. ಸೊ ಯುರಿತ್ರಾ ಅಂದರೆ ಒರಿಜಿನೇಟ್ಸ್ ಫ್ರಮ್ ದ ಯೂರಿನರಿ ಬ್ಲಾಡರ್. ಒರಿಜಿನೇಟ್ಸ್ ಫ್ರಮ್ ದ ಯೂರಿನರಿ ಬ್ಲಾಡರ್ ಅಂದರೆ ಯೂರಿನರಿನೇ ಇದರ ಮೊದಲ ವರ್ಜಿನ್, ಅಂದರೆ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಎಕ್ಸ್ಟೆಂಡ್ ಥ್ರೂ ದ ಪೆನ್ನೀಸ್. ಸೊ ಇದು ಎಲ್ಲಿವರೆಗೂ ಇರುತ್ತೆ ಅಂದರೆ ಪೆನ್ನೀಸ್ವರೆಗೂ ಯೂರಿತ್ರಾ ಇರುತ್ತೆ. ಸೊ ರಿಸೀವ್ಸ್ ದ ಡಕ್ಟ್ ಆ್ಯಂಡ್ ಪ್ರೋಸ್ಟೇಟ್ ಆ್ಯಂಡ್ ಕಾಫಸ್ ಗ್ಲ್ಯಾಂಡ್. ಇಟ್ಸ್ ಎಕ್ಸ್ಟ್ರೀಮಾ ಓಪನಿಂಗ್ ಈಸ್ ಕಾಲ್ಡ್ ಯುರಿಥ್ರಲ್ ಮ್ಯಾಚ್ಯೂಸ್. ಸೊ ಇಲ್ಲೇನಾಗುತ್ತೆ ಅಂದರೆ ಟೋಟಲಿ ಸ್ಪರ್ಮು ಬಾಡಿಯಿಂದ ಆ್ಯಂಡ್ ಸ್ಪರ್ಮ್ ಅಷ್ಟೇ ಅಲ್ಲ, ಸ್ಪರ್ಮು ಆ್ಯಂಡ್ ಸೆಮ್ಯಾನಲ್ ಫ್ಲೂಯಿಡ್ ಅಂದರೆ ಎಜುಕೇಟ್ರಿ ಡಕ್ಟ್ ಲಿಕ್ವಿಡು ಸೊ ಎಲ್ಲ ಸೇರಿ ನೆಕ್ಸ್ಟ್ ಪಾರ್ಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇಷ್ಟೇ. ಓಕೆ, ಥರ್ಡ್ ಪಾರ್ಟ್ ಆಗಿರೋ ಎಕ್ಸೆಸರಿ ಗ್ಲ್ಯಾಂಡ್ ಬಗ್ಗೆ ನೋಡೋಣ. ಸೊ ಇಲ್ಲಿ ಗ್ಲ್ಯಾಂಡ್ ಅಂದರೆ ಗ್ರಂಥಿ ಅಂತ ಕರಿತೀವಿ. ಸೊ ಇವಾಗ ಲೈಕ್ ಎಕ್ಸಾಂಪಲ್ ಇವಾಗ ಮೌತಲ್ಲಿರೋ ಸಲೈವಾ ಆ್ಯಂಡ್ ಸ್ಟಮಕಲ್ಲಿರೋ ಆ್ಯಸಿಡು, ಸೊ ಇವೇನು ಈ ಥರದ್ದೇನು ಲಿಕ್ವಿಡ್ಸ್ಗಳಿದಲ್ಲ ನಮ್ಮ ಬಾಡಿಯಲ್ಲಿ, ಸೊ ಇವುಗಳನ್ನು ಪ್ರೊಡ್ಯೂಸ್ ಮಾಡೋ ಮೇನ್ ಪಾರ್ಟ್ಗೆ ನಾವು ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಸೊ ಇವಾಗ ಆಲ್ರೆಡಿ ಎಕ್ಸೆಸರಿ ಡಕ್ಟ್ಗಳಿಂದ ಬಂದಿರತಕ್ಕಂಥ ಸ್ಪರ್ಮು ಎಕ್ಸೆಸರಿ ಗ್ಲ್ಯಾಂಡ್ಸ್ಗಳ ಮುಖಾಂತರ ಮತ್ತೆ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋದು ಥರ್ಡ್ ಪಾರ್ಟ್ ಆಗಿರುತ್ತೆ. ಸೊ ಇಲ್ಲಿ ಅದರಲ್ಲೂ ಕೂಡ ಸಬ್ ಪಾರ್ಟ್ಸನ್ನು ಮಾಡಿದ್ದಾರೆ. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಬರೋದು ಸೆಮ್ಯಾನಲ್ ವೆಸಿಕಲ್. ಸೆಮ್ಯಾನಲ್ ವೆಸಿಕಲ್ ಅಂದರೆ ಇದು ಒನ್ ಫೇರ್ ಅಂದರೆ ಇವಾಗ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಕಫಲ್ ಫೇರ್ ಅಂತಾರೆ ಗೊತ್ತಾ, ಆ ಥರ ಇದು ಎರಡು ಪಾರ್ಟ್ ಆಗಿರುತ್ತೆ. ಸೊ ಇದು ರೈಟ್ ಸೈಡಲ್ಲೂ ಇರುತ್ತೆ ಆ್ಯಂಡ್ ಲೆಫ್ಟ್ ಸೈಡಲ್ಲೂ ಇರುತ್ತೆ. ಆ್ಯಂಡ್ ಸೀಕ್ರೆಟ್ ದ ವಿಸ್ಕೋಸಸ್ ಫ್ಲೂಯಿಡ್. ಸೊ ಇಲ್ಲಿ ವಿಸ್ಕೋಸಸ್ ಫ್ಲೂಯಿಡ್ ಅಂದರೆ ಲೈಕ್ ಹನಿ ಥರ. ಸೊ ಹನಿ ನೋಡಿದಿರಲ್ಲ, ಜೇನುತುಪ್ಪ ಯಾವ ಥರ ವೆರಿ ಥಿನ್ ಆ್ಯಂಡ್ ವೆರಿ ಥಿಕ್ಕಾಗಿ ಅಷ್ಟೇ ಸ್ಟಿಕ್ಕಿ ಆಗಿರುತ್ತಲ್ಲ, ಸೊ ಅದೇ ಥರ ಇದು ಫ್ಲೂಯಿಡ್ ಏನಾಗಿರುತ್ತೆ ಅಂದರೆ ಸೇಮ್ ಹನಿ ಥರನೇ ಇರುತ್ತೆ. ಸೊ ಇದೇನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಸ್ಪರ್ಮ್ ಮೂಮೆಂಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಹೇಗೆ ನೀರಿಲ್ಲದೆ ಮೀನು ಈಜಕ್ಕಾಗಲ್ಲ ಅಲ್ವಾ, ಸೊ ಅದೇ ಥರ ಈ ಒಂದು ಫ್ಲೂಯಿಡ್ ಇಲ್ಲದೆ ಸ್ಪರ್ಮು ಮುಂದೆ ಮೂಮೆಂಟ್ ಆಗೋಕ್ಕೆ ಚಾನ್ಸ್ ಇಲ್ಲ. ದೆನ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ನೋಡಿ ನೆಕ್ಸ್ಟು. ಸೊ ಇಲ್ಲಿ ಪ್ರೋಸ್ಟೇಟ್ ಗ್ಲ್ಯಾಂಡು ಸಿಂಗಲ್ ಆಗಿರುತ್ತೆ, ಯಾವುದೇ ರೀತಿ ಫೇರ್ ಇರೋದಿಲ್ಲ. ಆ್ಯಂಡ್ ದೆನ್ ಇನ್ನು ಮೇನ್ ಆಗಿ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂದರೆ ಯೂರಿನರಿ ಬ್ಲ್ಯಾಡರ್ ಇರುತ್ತಲ್ಲ, ಸೊ ಅದರ ಡೌನ್ ಸೈಡಲ್ಲಿ ಪ್ರೆಸೆಂಟ್ ಇರುತ್ತೆ. ಮತ್ತು ಇದೇನು ಸೀಕ್ರೆಟ್ ಮಾಡುತ್ತೆ ಅಂದರೆ ಮಿಲ್ಕಿ ಫ್ಲೂಯಿಡ್. ಅಂದರೆ ಮಿಲ್ಕಿ ಫ್ಲೂಯಿಡ್ ಮೀನ್ಸ್ ಹಾಲಿನ ಥರ ಇರುತ್ತೆ. ಸೊ ಹಾಲಿನ ಥರ ತೆಳುವಾಗಿರುವಂಥದ್ದು ಫ್ಲೂಯಿಡನ್ನು ಫಾರ್ಮೇಷನ್ ಮಾಡುತ್ತೆ. ಸೊ ಈ ಒಂದು ಮಿಲ್ಕಿ ಫ್ಲೂಯಿಡ್ ಏನಕ್ಕೆ ಹೆಲ್ಪ್ ಮಾಡುತ್ತಪ್ಪ ಅಂತಂದರೆ ಇದು ಅಷ್ಟೇ ಸ್ಪರ್ಮ್ ಟ್ರಾನ್ಸ್ಫರ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮೇನ್ ಥಿಂಗ್ ಅಂದರೆ ಸ್ಪರ್ಮ್ ಸ್ಟ್ರಾಂಗ್ ಆಗೋಕ್ಕೆ ದ ಮೋಸ್ಟ್ ಇಂಪಾರ್ಟೆಂಟ್ ಮಿಲ್ಕಿ ಫ್ಲೂಯಿಡ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟು ಕಾರ್ಪಸ್ ಗ್ಲ್ಯಾಂಡ್ಸ್ ಆ್ಯಂಡ್ ಆಲ್ಸೋ ಕಾಲ್ಡ್ ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ಸೊ ಇದು ಕೂಡ ಒನ್ ಫೇರ್ ಆಗಿರುತ್ತೆ. ಒನ್ ಫೇರ್ ಅಂದರೆ ಟೂ ಗ್ಲ್ಯಾಂಡ್ಸ್ಗೆ ನಾವು ಒನ್ ಫೇರ್ ಅಂತ ಕರಿತೀವಿ. ಆ್ಯಂಡ್ ಆಲ್ಸೋ ಇದು ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂದರೆ ದಿಸ್ ಗ್ಲ್ಯಾಂಡ್ಸ್ ಆರ್ ಪ್ರೆಸೆಂಟ್ ಬಿಲೋ ದ ಪ್ರೋಸ್ಟೇಟ್ ಗ್ಲ್ಯಾಂಡ್ ಆ್ಯಂಡ್ ಆಲ್ಸೋ ಐದರ್ ಸೈಡ್ ಆಫ್ ದ ಯುರೆಥ್ರಾ. ಆ್ಯಂಡ್ ಇದರ ಮೇನ್ ಫಂಕ್ಷನ್ ಅಂದರೆ ಈ ಸಿಕ್ರೇಷನ್ ಯುರೆಥ್ರಾ ಇರುತ್ತಲ್ಲ ಅದನ್ನು ಲುಬ್ರಿಕೇಟ್ ಮಾಡುತ್ತೆ ಆ್ಯಂಡ್ ಸ್ಪರ್ಮು ಈಸಿಲಿ ಪಾಸ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಇದರ ಫಂಕ್ಷನ್. ನೆಕ್ಸ್ಟು ಸೆಮ್ಯಾನಲ್ ಪ್ಲಾಸ್ಮಾ ಬಗ್ಗೆ ನೋಡೋಣ. ದ ಕಲೆಕ್ಟಿವ್ ಸಿಕ್ರೇಷನ್ ಆಫ್ ದ ಎಕ್ಸೆಸರಿ ಗ್ಲ್ಯಾಂಡ್ಸ್ ಲಿಸ್ಟೆಡ್ ಟು ದ ಲೆಫ್ಟ್. ಅಂದರೆ ವೆರಿ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಸೆಮ್ಯಾನಲ್ ಪ್ಲಾಸ್ಮಾ ಅಂದರೆ ಇವಾಗೇನು ಸೆಮ್ಯಾನಲ್ ವೆಸಿಕಲ್ ಆಗಿರ್ಬೋದು, ಪ್ರೋಸ್ಟೇಟ್ ಗ್ಲ್ಯಾಂಡು ಆ್ಯಂಡ್ ಕಾರ್ಪಸ್ ಗ್ಲ್ಯಾಂಡ್ಸು ಇವೆಲ್ಲ ಸೇರಿಕೊಂಡು ಒಂದೊಂದು ಫ್ಲೂಯಿಡ್ಗಳನ್ನು ರಿಲೀಸ್ ಮಾಡಿರುತ್ತೆ. ಸೊ ಅಷ್ಟು ಫ್ಲೂಯಿಡ್ಗಳು ಒಂದು ಕಡೆ ಸ್ಟೋರ್ ಆಗಿ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಲಿಕ್ವಿಡನ್ನು ಫಾರ್ಮೇಷನ್ ಮಾಡ್ತವೆ. ಸೊ ಆ ಒಂದು ಲಿಕ್ವಿಡ್ಗೆ ನಾವು ಸೆಮ್ಯಾನಲ್ ಪ್ಲಾಸ್ಮಾ ಅಂತೀವಿ. ಈ ಮೂರು ಗ್ಲ್ಯಾಂಡ್ಸ್ಗಳು ಸೇರಿಕೊಂಡು ಏನು ಸ್ಟೋರ್ ಆಗ್ತಾವಲ್ಲ ಅದು ಒಟ್ಟಾರೆ ಸೇರಿ ನಾವು ಸೆಮ್ಯಾನಲ್ ಪ್ಲಾಸ್ಮಾ ಅಂತೀವಿ. ಸೊ ಇದರ ಕಂಪೋನೆಂಟ್ಸ್ ನೋಡೋದಾದರೆ ಫ್ರುಕ್ಟೋಸು, ಕ್ಯಾಲ್ಸಿಯಮು ಆ್ಯಂಡ್ ಎಂಜೈಮ್ಸ್ ಇದರ ಕಂಪೋನೆಂಟ್ಸು. ಸೊ ಇದೇನು ಫಂಕ್ಷನ್ ಮಾಡುತ್ತಪ್ಪ ಅಂದರೆ ಹೆಲ್ಪ್ ಇನ್ ದ ಟ್ರಾನ್ಸ್ಫರ್ ಆಫ್ ದ ಸ್ಪರ್ಮ್ಗಳು ಟ್ರಾನ್ಸ್ಫರ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸಪ್ಲೈ ದ ನ್ಯೂಟ್ರಿಷಿಯನ್ಸ್ ಎನರ್ಜಿ ಸ್ಪರ್ಮ್ಗಳಿಗೆ ನ್ಯೂಟ್ರಿಷಿಯನ್ಸು ಎನರ್ಜಿಯನ್ನು ಸಪ್ಲೈ ಮಾಡುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ
ಪ್ರೊಟೆಕ್ಟ್ ದ ಸ್ಪರ್ಮ್ಗಳ ಪ್ರೊಟೆಕ್ಷನ್ ಮಾಡುತ್ತೆ ಆ್ಯಂಡ್ ಸ್ಪರ್ಮ್ಗಳು ಹೆಲ್ದಿಯಾಗಿ ಸರ್ವೈವ್ ಆಗೋಕ್ಕೆ ಈ ಒಂದು ಸೆಮಿನೈಲ್ ಪ್ಲಾಸ್ಮಾ ತುಂಬಾ ಹೆಲ್ಪ್ ಮಾಡುತ್ತೆ. ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ನ ಲಾಸ್ಟ್ ಪಾರ್ಟ್ ಆಗಿರೋ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಬಗ್ಗೆ ನೋಡೋಣ. ಸೊ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಇಸ್ ಎ ರೀಪ್ರೊಡಕ್ಟಿವ್ ಆರ್ಗನ್ಸ್ ಪ್ರೆಸೆಂಟ್ ಔಟ್ಸೈಡ್ ಆಫ್ ದ ಬಾಡಿ. ಸೊ ಇದೇ ಮೇನ್ ರೀಪ್ರೊಡಕ್ಟಿವ್ ಆರ್ಗ್ಯಾನು. ಸೊ ಇವೆಲ್ಲಿ ಪ್ರೆಸೆಂಟ್ ಇರುತ್ತೆ ಅಂದರೆ ಬಾಡಿ ಔಟ್ಸೈಡಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಮೇನ್ ಥಿಂಗ್ ಅದರಿಂದ ಪೆನ್ನಿಸ್ ಅಂತಲೂ ಕೂಡ ಕರೀತಾರೆ, ಆಲ್ಸೋ ಕಾಲ್ಡ್ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಅಂತ ಕರೀತಾರೆ. ಸೊ ನಾನು ಆಲ್ರೆಡಿ ಡಯಾಗ್ರಾಮ್ಸ್ಗಳನ್ನ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಅದರ ಫಂಕ್ಷನ್ಸ್ ನೋಡೋದಾದರೆ ಆ್ಯಕ್ಟ್ಸ್ ಆಸ್ ದ ಮೇಲ್ ಕ್ಯಾಪಿಲರಿ ಟ್ಯೂಬ್ ಆರ್ಗ್ಯಾನ್ ಆ್ಯಂಡ್ ಸರ್ವ್ಸ್ ದ ಕಾಮನ್ ಪ್ಯಾಸೇಜಸ್ ಫ್ರಮ್ ಯೂರಿನ್ ಆ್ಯಂಡ್ ಸಮೀನ್ ಥ್ರೂ ದ ಯುರೆಥ್ರಾ. ಇಲ್ಲಿ ಸಮೀನ್ ಅಂದರೆ ಸ್ಪರ್ಮ್ ಅಂತ ಕರೀತಾರೆ. ಸೊ ಇದೇನನ್ನು ಸರ್ವ್ ಮಾಡುತ್ತಂದರೆ ಕಾಮನ್ ಆಗಿ ಯೂರಿನ್ ಆಗಿರ್ಬೋದು ಆ್ಯಂಡ್ ಸ್ಪರ್ಮ್ಗಳನ್ನು ಯಾವುದರ ಮುಖಾಂತರ ಅಂದರೆ ಯುರೆಥ್ರಾದಿಂದ ಹೊರಗಡೆ ಹಾಕುತ್ತೆ. ಆ್ಯಂಡ್ ಆಲ್ಸೋ ಹೆಲ್ಪ್ ದ ಟ್ರಾನ್ಸ್ಫರ್ ದ ಸ್ಪರ್ಮ್ ಡ್ಯೂರಿಂಗ್ ದ ರೀಪ್ರೊಡಕ್ಷನ್ ಆದಮೇಲೆ ಸ್ಪರ್ಮ್ಗಳು ಟ್ರಾನ್ಸ್ಫರ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ನಾನು ಏನು ಇಷ್ಟೊತ್ತವರೆಗೂ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ, ಇದಿಷ್ಟು ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಆಗಿತ್ತು. ಆ್ಯಂಡ್ ಈ ಒಂದು ಟಾಪಿಕ್ ಮೇಲೆ ನಿಮಗೆ ಏನೇ ಡೌಟ್ ಇರಲಿ, ಸೊ ಆಸ್ಕ್ ಇನ್ ಅ ಕಮೆಂಟ್ ಬಾಕ್ಸ್. ಐ ವಿಲ್ ಟ್ರೈ ಟು ಆನ್ಸರ್ ಆಲ್ ದ ಕ್ವೆಶನ್ಸ್. ಓಕೆ. ಆ್ಯಂಡ್ ಇವಾಗ ನಾವು ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಷ್ಟೊತ್ತವರೆಗೂ ಮೇಲ್ಸ್ ಬಗ್ಗೆ ತಿಳ್ಕೊಂಡ್ವಿ, ಇವಾಗ ಫೀಮೇಲ್ಸಲ್ಲಿ ಯಾವ್ಯಾವ ಥರದ ರೀಪ್ರೊಡಕ್ಷನ್ ಸಿಸ್ಟಮ್ಗಳಾಗುತ್ತೆ ಅಂತ ನೋಡೋಣ. ಫಸ್ಟ್ ಒನ್ ಇದೆಯಲ್ಲ ಡೈಗ್ರಾಮು. ಸೊ ಇದು ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ನ ಡೈಗ್ರಾಮು. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟು, ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ 100% ಬಿದ್ದೇ ಬೀಳುತ್ತೆ. ಸೊ ಮೇಲ್ ಆ್ಯಂಡ್ ಫೀಮೇಲ್ ಇವೆರಡರಲ್ಲೂ ಆಪ್ಷನ್ ಯಾವುದಾದ್ರೂ ಒಂದು ಬೀಳುತ್ತೆ. ಸೊ ನೀವು ಎರಡನ್ನೂ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಡೈಗ್ರಾಮ್ ಅಂತ ಬಂದರೆ ನಾನು ನಿಮಗೊಂದು ಬೆಸ್ಟ್ ಸಜೆಷನ್ ಕೊಡ್ತೀನಿ. ಸೊ ಏನಂದರೆ ಡೈಗ್ರಾಮ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೋಬೇಡಿ. ನೀವು ಮೋಸ್ಟ್ ಇಂಪಾರ್ಟೆಂಟ್, ನೀವು ಡೈಗ್ರಾಮನ್ನು ತೆಗಿಯೋಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ, ಲೇಬಲ್ ಮಾಡೋದು. ಆ ಡೈಗ್ರಾಮ್ಸ್ಗೆ ಲೇಬಲ್ ಮಾಡೋದು. ಇಟ್ ಮೀನ್ಸ್ ರೀಪ್ರೆಸೆಂಟೇಷನ್ ಕರೆಕ್ಟ್ ಆಗಿದ್ದರೆ ಸಾಕು. ಸೊ ಅಷ್ಟು ಇಷ್ಟೇ ಸೇಪಲ್ಲಿ ಇರಬೇಕು ಆ್ಯಂಡ್ ಇಷ್ಟೇ ಸೆಂಟಿಮೀಟರ್, ನೋ, ನಥಿಂಗ್ ಲೈಕ್ ದ್ಯಾಟ್. ಯಾರೂ ನೋಡೋಲ್ಲ, ಜಸ್ಟು ಡೈಗ್ರಾಮ್ ನೋಡೋಕ್ಕೆ ಆ ಸೇಪ್ ಥರ ಇರಬೇಕು. ಆ್ಯಂಡ್ ಮೋಸ್ಟ್ ಥಿಂಗ್ ರೀಪ್ರೆಸೆಂಟೇಷನ್ನ ಕರೆಕ್ಟ್ ಮಾಡಿ, ಆ್ಯಂಡ್ ಸ್ಕೋರ್ ಕೂಡ ಅದರಿಂದನೇ ಆಗೋದು. ಆ್ಯಂಡ್ ಅಷ್ಟೇ ಅಲ್ಲ, ಇದರಿಂದ 1 ಮಾರ್ಕ್ಸ್ ಕೂಡ ಮಿಸ್ ಆಗೋದಿಲ್ಲ. ಸೊ ಆ ಥರ ರೀಪ್ರೆಸೆಂಟೇಷನ್ ಮಾಡೋದ್ರಿಂದ. ಓಕೆ, ನೆಕ್ಸ್ಟು ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ 1 by 1 ನೋಡ್ತಾ ಹೋಗೋಣ. Okay, the female reproductive system consists of 3 main parts. So, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ನಾವು 3 ಮುಖ್ಯವಾಗಿರ್ತಕ್ಕಂಥ ಪಾರ್ಟ್ಸ್ಗಳನ್ನ ನೋಡ್ತೀವಿ. ಸೊ ಹೇಗೆ ಮೇಲ್ಸಲ್ಲಿ ಪಾರ್ಟ್ಸ್ಗಳನ್ನ ನೋಡ್ದಲ್ಲ, ಅದೇ ಥರ ಫೀಮೇಲ್ಸಲ್ಲೂ ಕೂಡ ನೋಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಫಸ್ಟ್ ಒನ್ ಓವರಿ ಆ್ಯಂಡ್ ಸೆಕೆಂಡ್ ಒನ್ ಎಕ್ಸೆಸರಿ ಡಕ್ಟ್, ಥರ್ಡ್ ಒನ್ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಅಂತ ಬರುತ್ತೆ. ಸೊ 1 by 1 ಸಿಂಪಲಾಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ನು ಓವರೀಸು. ಸೊ ಇದನ್ನು ನಾವು ಕನ್ನಡದಲ್ಲಿ ಅಂಡಾಶಯ ಅಂತ ಕರಿತೀವಿ. ಸೊ ಓವರೀಸ್ ಆರ್ ದ ಪ್ರೈಮರಿ ಫೀಮೇಲ್ ಸೆಕ್ಸ್ ಆರ್ಗನ್ಸ್. ಇಲ್ಲಿ ಫೀಮೇಲ್ಸ್ದು ಪ್ರೈಮರಿ ಸೆಕ್ಸ್ ಆರ್ಗ್ಯಾನ್ ಯಾವುದಪ್ಪ ಅಂತಂದರೆ ಓವರೀಸ್ ಆಗಿರುತ್ತೆ. ಸೊ ಮೇಲ್ದು ಯಾವುದಾಗಿತ್ತು, ಟೆಸ್ಟೀಸ್ ಆಗಿತ್ತು. ಸೊ ಟೋಟಲಿ ಪ್ರೈಮರಿ ಸೆಕ್ಸ್ ಆರ್ಗ್ಯಾನ್ ಅಂದ ತಕ್ಷಣ ನಿಮಗೆ ಫ್ಲ್ಯಾಶ್ ಆಗಬೇಕು, ರೀಪ್ರೊಡಕ್ಷನ್ಗೆ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಯಾವುದಾಗಿರುತ್ತೆ. ಸೊ ನಾವು ಅದನ್ನು ಇಲ್ಲಿ ಪ್ರೈಮರಿ ಸೆಕ್ಸ್ ಆರ್ಗ್ಯಾನ್ ಅಂತ ಹೇಳ್ತೀವಿ. ಸೊ ಇದನ್ನು ಮೇ ಬಿ MCQ ಅಲ್ಲೂ ಕೇಳ್ಬೋದು, ಮೇಲ್ದು ಪ್ರೈಮರಿ ಸೆಕ್ಸ್ ಆರ್ಗ್ಯಾನ್ ಯಾವುದು ಆ್ಯಂಡ್ ಫೀಮೇಲ್ದು ಪ್ರೈಮರಿ ಸೆಕ್ಸ್ ಆರ್ಗ್ಯಾನ್ ಯಾವುದು ಅಂತ. ಸೊ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಫೀಮೇಲ್ದು ಪ್ರೈಮರಿ ಸೆಕ್ಸ್ ಆರ್ಗ್ಯಾನು ಓವರೀಸು. ಆ್ಯಂಡ್ ದೆನ್ ಅ ಫೀಮೇಲ್ ಹ್ಯಾಸ್ ಅ 2 ovaries, 1 on each of the lower of abdomen. ಸೊ ಇಲ್ಲೇನೆಂದರೆ ಫೀಮೇಲಲ್ಲಿ 2 ಓರಿನ ಹೊಂದಿರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಬ್ಲೂ ಕಲರಲ್ಲಿ ಸರ್ಕಲ್ ಮಾಡಿದ್ದೀನಿ ಡಯಾಗ್ರಾಮಲ್ಲಿ. ಸೊ ಒಂದು ಲೆಫ್ಟ್ ಓವರಿ ಇದೆ ಆ್ಯಂಡ್ ರೈಟ್ ಓವರಿ ಇದೆ. ಸೊ ಟೋಟಲಿ ಫೀಮೇಲು 2 ಓವರಿಯನ್ನು ಹೊಂದಿರುತ್ತೆ. ದೆನ್ ಅದರ ಫಂಕ್ಷನ್ ನೋಡೋದಾದರೆ ಪ್ರೊಡ್ಯೂಸ್ಡ್ ದ ಓವಾ ಆರ್ ಎಗ್. ಸೊ ಓವರಿ ಏನು ಮಾಡುತ್ತಂದರೆ, ಓವಾ ಅಂದರೂ ಒಂದೇ, ಎಗ್ ಅಂದರೂ ಒಂದೇ, ಬೋತ್ ಆರ್ ಸೇಮ್. ಸೊ ಇದೇನನ್ನ ಎಗ್ಗನ್ನು ಫಾರ್ಮೇಷನ್ ಮಾಡುತ್ತೆ. ಸೊ ಇವಾಗ ನಿಮಗೆ ಕಾಮನ್ಲಿ ಒಂದು ಡೌಟ್ ಬಂದಿರುತ್ತೆ ಐ ಥಿಂಕ್. ಸೊ ಏನಂದರೆ, ನಿಮ್ಗೆ ಆಲ್ರೆಡಿ ಒಂದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿದೆ. ಸೊ ಒಂದು ಬೇಬಿ ಫಾರ್ಮೇಷನ್ ಆಗಬೇಕಾಗಿತ್ತಂದ್ರೆ ಎಷ್ಟು ಎಗ್ ಬೇಕು, ಒಂದೇ ಒಂದು ಎಗ್ ಬೇಕಲ್ವಾ. ಸೊ ಇಲ್ಲಿರೋದು 2 ಓವರೀಸು. ಓವರೀಸ್ ಫಂಕ್ಷನ್ ಏನು, ಎಗ್ ಫಾರ್ಮೇಷನ್ ಮಾಡೋದು. ಅಂದಮೇಲೆ 2 ಓವರೀಸ್ ಇವೆ ಅಂದರೆ 2 ಎಗ್ ಫಾರ್ಮೇಷನ್ ಆಗುತ್ತೆ. ಸೊ ನಿಮ್ಮ ಮೈಂಡಲ್ಲಿ ಇವಾಗ ಬಂದಿರ್ಬೋದು, ಇವಾಗ ಒಂದು ಓವರಿಯಿಂದ ಎಗ್ ರಿಲೀಸ್ ಆಗಿ ಬೇಬಿ ಫಾರ್ಮೇಷನ್ ಆದರೆ ಇನ್ನೊಂದು ಓವರಿಲಿರೋ ಎಗ್ ಎಲ್ಲಿ ಹೋಗುತ್ತೆ, ಅಥವಾ ಬೇಬಿ ಫಾರ್ಮೇಷನ್ ಆಗದೆ, ಸ್ಪರ್ಮ್ ಮರ್ಜ್ ಆಗದೆ, ಬೇಬಿ ಫಾರ್ಮೇಷನ್ ಆಗದೆ ಆ ಒಂದು ಎಗ್ಗು ಬ್ರೇಕ್ ಡೌನ್ ಆಗಿ ಮೆಚುರಲ್ ಸೈಕಲ್ ಆಗೋದ್ರೆ ಇನ್ನೊಂದು ಎಗ್ ಎಲ್ಲಿ ಹೋಗುತ್ತೆ. ಓಕೆ, ನೌ ಲೆಟ್ ಮಿ ಕ್ಲಾರಿಫೈ. ಓಕೆ, ಇಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಲೆಫ್ಟ್ ಸೈಡಲ್ಲಿ ಇರೋ ಓವರಿಯಿಂದ ಎಗ್ ಏನೋ ಫಾರ್ಮೇಷನ್ ಆಗುತ್ತೆ. ಸೊ ಆವಾಗ ಸ್ಪರ್ಮ್ ಬಂತು ಅಂದ್ಕೊಳ್ಳಿ, ಅದು ಓಕೆ ಬೇಬಿ ಫಾರ್ಮೇಷನ್ಗೆ ಮೂವ್ ಆನ್ ಆಗುತ್ತೆ. ಸಪೋಸ್ ಸ್ಪರ್ಮ್ ಬರಲಿಲ್ಲ ಅಂದರೆ ಅದು ಬ್ರೇಕ್ ಡೌನ್ ಆಗುತ್ತೆ. ಓಕೆ, ಕ್ಯಾಜುವಲ್ ಥಿಂಗು. ಸೊ ಅದು ಬ್ರೇಕ್ ಡೌನ್ ಆದರೆ
ಸೊ ಇವಾಗ ಲೆಫ್ಟ್ ಸೈಡ್ ಓವರಿಂದ ಬಂದಿರತಕ್ಕಂಥ ಎಗ್ಗು ಬ್ರೇಕ್ ಡೌನ್ ಆಯಿತು. ಸೊ ನೆಕ್ಸ್ಟ್ ಮಂತ್ ಏನಾಗುತ್ತೆ, ರೈಟ್ ಸೈಡ್ ಓವರಿಂದ ಎಗ್ ಬರುತ್ತೆ. ಆ್ಯಂಡ್ ದೆನ್ ಆವಾಗ ಲೆಫ್ಟ್ ಸೈಡ್ ಓವರಿಂದ ಸಣ್ಣದಾಗಿ ಮತ್ತೆ ಎಗ್ಗು ಗ್ರೋತ್ ಆಗೋಕ್ಕೆ ಅಥವಾ ಫಾರ್ಮೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಇದೇ ಥರ ಮಂತ್ಲಿ ಒಂದು ಮಂತು ಲೆಫ್ಟ್ ಸೈಡಿಂದ ಬಂದರೆ ಒಂದು ಮಂತು ರೈಟ್ ಸೈಡಿಂದ ಎಗ್ ಬರುತ್ತೆ. ಸೊ ಇದೇ ಥರ ಸರ್ಕ್ಯುಲರ್ ಆಗಿ ಹೋಗ್ತಾ ಇರುತ್ತೆ ನಮ್ಮ ಬಾಡಿಯಲ್ಲಿ. ಇಷ್ಟೇ ಕಾನ್ಸೆಪ್ಟು, ವೆರಿ ಸಿಂಪಲ್. ನೆಕ್ಸ್ಟ್ ಫಂಕ್ಷನ್ ನೋಡಿ, ಸೀಕ್ರೆಟ್ ದ ಫೀಮೇಲ್ ಹಾರ್ಮೋನ್ಸ್ ಇಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟಿರಾನ್. ಸೊ ಮೇಲಲ್ಲಿ ನಾವು ಯಾವ್ದು ನೋಡ್ತಿದ್ವಿ, ಮೇಲಲ್ಲಿ ಟೆಸ್ಟೋಸ್ಟಿರಾನ್ ಅನ್ನೋ ಹಾರ್ಮೋನನ್ನು ನೋಡ್ತಿದ್ವಿ ಕಾಮನ್ಲಿ. ಸೊ ಫೀಮೇಲ್ಸಲ್ಲಿ ಈ ಎರಡು ಹಾರ್ಮೋನ್ಸನ್ನು ನೋಡ್ತೀವಿ. ಸೊ ಹಾಗಾದರೆ ಇದ್ರ ಫಂಕ್ಷನ್ ಏನು, ಹೀಗಂದರೆ ಏನಂತ ತಿಳ್ಕೊಳ್ಳೋಣ. ಸೊ ಇವಾಗ ಗರ್ಭಕೋಶ ಇರುತ್ತಲ್ಲ, ಸೊ ಇಸ್ಟ್ರೋಜನ್ ಏನು ಮಾಡುತ್ತೆ ಅಂದರೆ ಗರ್ಭಕೋಶದೊಳಗಡೆ ಒಂದು ದಪ್ಪ ಆಗಿರ್ತಕ್ಕಂಥ ಒಂದು ಲೇಯರನ್ನು ಫಾರ್ಮೇಷನ್ ಮಾಡುತ್ತೆ. ಸೊ ಪ್ರೊಜೆಸ್ಟಿರೋನ್ ಏನು ಮಾಡುತ್ತೆ ಅಂದರೆ ಆ ಲೇಯರನ್ನು ಪ್ರೊಟೆಕ್ಟ್ ಮಾಡುತ್ತೆ. ಇದು ಯಾವ ಕೇಸಲ್ಲಿ, ಬೇಬಿ ಫಾರ್ಮೇಷನ್ ಆಗ್ತಕ್ಕಂತಹ ಟೈಮಲ್ಲಿ. ಸೊ ಆ ಒಂದು ಇಸ್ಟ್ರೋಜಿರೋನ್ ಏನು ಫಾರ್ಮೇಷನ್ ಮಾಡುತ್ತಲ್ಲ ಆ ಲೇಯರ್ ನೇಮು ಎಂಡೋಮೆಟ್ರಿಯಮ್ ಅಂತ. ಸೊ ಇನ್ ಕೇಸ್ ಏನಾದರೂ ಬೇಬಿ ಫಾರ್ಮೇಷನ್ ಆಗಲಿಲ್ಲ ಅಂದರೆ ಆ ಬಂದಿರತಕ್ಕಂಥ ಎಗ್ಗು ಆ್ಯಂಡ್ ವಿತ್ ಎಂಡೋಮೆಟ್ರಿಯಮ್ ಲೇಯರು ಎರಡೂ ಕೂಡ ಬ್ರೇಕ್ ಡೌನ್ ಆಗಿ ಅದೇ ನ್ಯಾಚುರಲ್ ಸೈಕಲ್ ಆಗಿ ಕನ್ವರ್ಟ್ ಆಗುತ್ತೆ ಅಷ್ಟೇ. ಆ್ಯಂಡ್ ಲಾಸ್ಟ್ ಒನ್ನು, ಹೆಲ್ಪ್ ಇನ್ ದ ರೀಪ್ರೊಡಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಫೀಮೇಲ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್. ಇಲ್ಲಿ ನಿಮಗೆ ಗೊತ್ತಿದೆ ಆಲ್ರೆಡಿ, ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಅಂದರೆ ಯಾವುದು, ಸೊ ಮೇನ್ ಪಾರ್ಟು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಫೀಮೇಲ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಅಂದರೆ ಸೆಕೆಂಡರಿ ಅಂದರೆ ಏನು. ಸೊ ಇವಾಗ ಪ್ರೈಮರಿ ಸೆಕ್ಸ್ ಆರ್ಗನ್ ಅಂದರೆ ಮೇನ್ ಪಾರ್ಟ್ ಆಯಿತು. ಸೊ ಅದಾದಮೇಲೆ ಕೆಲವೊಂದಿಷ್ಟು ಪ್ರೊಸೆಸ್ಗಳು ಬರ್ತವೆ ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು ಅಥವಾ ಇದು ರೀಪ್ರೊಡಕ್ಷನ್ಗೆ. ಸೊ ಅದನ್ನು ನಾವು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತೀವಿ. ಸೊ ಲೈಕ್ ಇವಾಗ ಗರ್ಭಕೋಶ ಎನ್ಲಾರ್ಜ್ ಆಗೋದಾಗಿರ್ಬೋದು ಅಥವಾ ಸಮ್ ಕ್ಯಾರೆಕ್ಟರ್ಸು ಚೇಂಜ್ ಆಗುತ್ತೆ. ಸೊ ಅದನ್ನು ನಾವು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತೀವಿ. ಸೊ ಟೋಟಲಿ ಇದಿಷ್ಟಾಗಿತ್ತು ಓವರೀಸ್ ಬಗ್ಗೆ ಇನ್ಫಾರ್ಮೇಷನು. ಸೊ ನೆಕ್ಸ್ಟು ಎಕ್ಸೆಸರಿ ಡಕ್ಟ್ ಬಗ್ಗೆ ನೋಡೋಣ. ಎಕ್ಸೆಸರಿ ಡಕ್ಟ್ ಆರ್ ದ ರೀಪ್ರೊಡಕ್ಟಿವ್ ಪ್ಯಾಸೇಜ್ of the female reproductive system. They help in the transfer of the ovum and support the fertilization, pregnancy and childbirth. ಸೊ ಟೋಟಲಿ ಎಕ್ಸೆಸರಿ ಡಕ್ಟ್ ಅಂದರೆ ಇಲ್ಲಿ ಸಹಾಯಕ ನಾಳಗಳು ಅಂತ ಹೇಳ್ತೀವಿ. ಸೊ ಏನು ಮಾಡುತ್ತಂದರೆ ಇದು ಎಗ್ ಏನಿರುತ್ತಲ್ಲ ಇದು ಟ್ರಾನ್ಸ್ಫರ್ ಆಗೋಕ್ಕೆ ಟೋಟಲಿ ಹೆಲ್ಪ್ ಮಾಡುತ್ತೆ ಅಷ್ಟೇ. ಆ್ಯಂಡ್ ಯಾವ ಥರ ಸಪೋರ್ಟ್ ಮಾಡುತ್ತೆ ಅಂದರೆ ಫರ್ಟಿಲೈಜೇಷನ್ ಅಂದರೆ ಇವಾಗ ಎಗ್ ಆ್ಯಂಡ್ ಸ್ಪರ್ಮ್ ಎರಡೂ ಸೇರಿದಾಗ ಏನಾಗುತ್ತಲ್ಲ ಅದನ್ನು ನಾವು ಫರ್ಟಿಲೈಜೇಷನ್ ಅಂತ ಕರಿತೀವಿ. ಸೊ ಪ್ರೆಗ್ನೆನ್ಸಿ ಅಂದರೆ ಬೇಬಿ ಫಾರ್ಮೇಷನ್ ಆಗೋದು. ಆ್ಯಂಡ್ ಚೈಲ್ಡ್ ಬರ್ತ್ ಅಂದರೆ ನಾವಿಲ್ಲಿ ಹೆರಿಗೆ ಅಂತ ಕರಿತೀವಲ್ಲ, ಸೊ ಬೇಬಿಯನ್ನು ಹೊರಗಡೆ ತೆಗೆಯೋದು. ಸೊ ಅದನ್ನು ಚೈಲ್ಡ್ ಬರ್ತ್ ಅಂತ ಅಂತೀವಿ. ಸೊ ದೇ ಕನೆಕ್ಟ್ ದ ಓವರೀಸ್ ವಿತ್ ದ ಎಕ್ಸ್ಟೀರಿಯರ್ ಆಫ್ ದ ಬಾಡಿ. ಸೊ ಇಲ್ಲಿ ಎಕ್ಸ್ಟೀರಿಯರ್ ಅಂದರೆ ಔಟ್ಸೈಡು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಯೆಲ್ಲೋ ಕಲರ್ ಓವರೀಸ್ ಕಾಣ್ತಿದೆಯಲ್ಲ, ಸೊ ಅದರ ಹ್ಯಾಂಡ್ ಥರ ಏನು ಮೇಲೆ ಸ್ಟ್ರಕ್ಚರ್ ಇದೆಯಲ್ಲ, ಸೊ ಅದನ್ನು ಅಬ್ಸರ್ವ್ ಮಾಡಿ. ಅದು ಓವರೀಸ್ ಇನ್ಸೈಡ್ ಇಲ್ಲ, ಅದು ಓವರೀಸ್ ಔಟ್ಸೈಡ್ ಇದೆ. ಸೊ ಅದನ್ನು ಇಲ್ಲಿ ಎಕ್ಸ್ಟೀರಿಯರ್ ಬಾಡಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಎಕ್ಸೆಸರಿ ಡಕ್ಟ್ಗೆ ಕೆಲವೊಂದಿಷ್ಟು ಪಾರ್ಟ್ಸ್ಗಳು ಬರ್ತವೆ, ಅದನ್ನ ಸಿಂಪಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಕ್ಸೆಸರಿ ಡಕ್ಟಲ್ಲಿ ಫಸ್ಟ್ ಪಾರ್ಟ್ ಆಗಿರೋದು ಫೆಲೋಪಿಯನ್ ಟ್ಯೂಬ್ಸ್ ಅಂತ. ಸೊ ಅ ಫೇರ್ ಆಫ್ ಅ ಟ್ಯೂಬ್ಸ್ ಪ್ರೆಸೆಂಟ್ ಆನ್ ದ ಐದರ್ ಸೈಡ್ ಆಫ್ ದ ಯೂಟ್ರಸ್. ಸೊ ಇಲ್ಲಿ ಇದೇನಿದೆಯಲ್ಲ ಫೆಲೋಪಿಯನ್ ಟ್ಯೂಬು, ಇದು ಯೂಟ್ರಸ್ ಅಂದರೆ ಇಲ್ಲಿ ಗರ್ಭಕೋಶ ಅಂತ ಕರಿತೀವಿ. ಸೊ ಗರ್ಭಕೋಶದ ಎರಡೂ ಬದಿಯಲ್ಲಿ ಪ್ರೆಸೆಂಟ್ ಇರುತ್ತಂತೆ. ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಪರ್ಟಿಕ್ಯುಲರ್ಲಿ ಝೂಮ್ ಹಾಕಿ ಫೆಲೋಪಿಯನ್ ಟ್ಯೂಬ್ ಡಯಾಗ್ರಾಮನ್ನು ಕೊಟ್ಟಿದ್ದೀನಿ. ಆ್ಯಂಡ್ ದೇ ರಿಸೀವ್ಸ್ ದ ಓವಮ್ ರಿಲೀಸ್ ಫ್ರಮ್ ದ ಓವರಿ. ಯಾವಾಗ ಓವರಿಯಿಂದ ಎಗ್ ರಿಲೀಸ್ ಆಗುತ್ತೋ ಸೊ ಆ ಎಗ್ಗನ್ನು ಇದು ರಿಸೀವ್ ಮಾಡ್ಕೊಳುತ್ತೆ. ಏನು ಫೆಲೋಪಿಯನ್ ಟ್ಯೂಬ್ ರಿಸೀವ್ ಮಾಡ್ಕೊಳ್ಳುತ್ತೆ. ದ ಫರ್ಟಿಲೈಜೇಷನ್ ಯೂಸುವಲಿ ಅಕ್ಕರ್ ಇನ್ ದ ಫೆಲೋಪಿಯನ್ ಟ್ಯೂಬ್. ದ ಮೇನ್ ಫರ್ಟಿಲೈಜೇಷನ್ ಎಲ್ಲಾಗುತ್ತಂದರೆ ಇಲ್ಲಿ ಎರೋ ಮಾರ್ಕ್ ಹಾಕಿದ್ದೀನಲ್ಲ ಸರ್ಕಲ್ಲು, ಸೊ ಇಲ್ಲೇ ಮೇನ್ ಫರ್ಟಿಲೈಜೇಷನ್ ಆಗುತ್ತೆ. ಸೊ ಯಾವಾಗ ಓವರಿಯಿಂದ ಎಗ್ಗು ರಿಲೀಸ್ ಆಗುತ್ತೋ ಸೊ ಅದನ್ನು ಈ ಫೆಲೋಪಿಯನ್ ಟ್ಯೂಬು ರಿಸೀವ್ ಮಾಡ್ಕೊಳುತ್ತೆ. ದೆನ್ ಇಲ್ಲಿ ಸ್ಪರ್ಮ್ ಬಂದು ಅಟ್ಯಾಚ್ ಆಗುತ್ತೆ. ಆವಾಗ ಮೇನ್ ಫಸ್ಟು ಫರ್ಟಿಲೈಜೇಷನ್ ಇಲ್ಲೇ ಆಗುತ್ತೆ. ಸೊ ಅದಕ್ಕೆ ಫರ್ಟಿಲೈಜೇಷನ್ ಯೂಸುವಲಿ ಅಕ್ಕರ್ ಇನ್ ದ ಫೆಲೋಪಿಯನ್ ಟ್ಯೂಬ್ ಅಂತ ಹೇಳ್ತಾರೆ. ಸೊ ನಾನು ಅಷ್ಟು ಟಾಪಿಕ್ ಲಾಸ್ಟಲ್ಲಿ ಒಂದು ಶಾರ್ಟ್ ವಿಡಿಯೋ ತೋರಿಸ್ತೀನಿ, ನೀವು ಈಸಿಲಿ ಅರ್ಥ ಮಾಡ್ಕೋತೀರಾ. ದೆನ್ ಎಕ್ಸೆಸರಿ ಡಕ್ಟಲ್ಲಿರೋ ಸೆಕೆಂಡ್ ಪಾರ್ಟ್ ನೋಡೋಣ, ಯೂಟ್ರಸ್ ಅಂತ. ಸೊ ಯೂಟ್ರಸನ್ನು ಕನ್ನಡದಲ್ಲಿ ಗರ್ಭಕೋಶ ಅಂತ ಕರೀತಾರೆ. ಸೊ ಬೇಬಿ ಫಾರ್ಮೇಷನ್ ಆಗೋ ಪ್ಲೇಸೇ ಇದು. ಆ್ಯಂಡ್ ಇಟ್ ಹ್ಯಾಸ್ ಅ ಹ್ಯಾಲೋ ಆ್ಯಂಡ್ ಅ ಮಸ್ಕ್ಯುಲರ್ ಆರ್ಗ್ಯಾನ್. ಅಂದರೆ ಇದೇನು ಯೂಟ್ರಸ್ ಇರುತ್ತಲ್ಲ ಇದರೊಳಗಡೆ ಖಾಲಿ ಸ್ಪೇಸ್ ಇರುತ್ತೆ. ಹ್ಯಾಲೋ ಮೀನ್ಸ್ ಖಾಲಿ ಸ್ಪೇಸ್ ಇರುತ್ತೆ ಬೇಬಿ ಫಾರ್ಮೇಷನ್ ಆಗೋಕ್ಕೆ. ಆ್ಯಂಡ್ ಮಸ್ಕ್ಯುಲರ್ ಆರ್ಗ್ಯಾನ್ ಅಂದರೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸ್ನಾಯುಗಳು ಇರ್ತವೆ. ಆ್ಯಂಡ್ ಇಟ್ ಹ್ಯಾಸ್ ಆಲ್ಸೋ ಕಾಲ್ಡ್ ದ ಊಮ್. ಸೊ ಯೂಟ್ರಸನ್ನು ಇನ್ನೊಂದು ಹೆಸರಿಂದ ಕೂಡ ಕರೀತಾರೆ, ಅದರ ಹೆಸರು ಊಮ್ ಅಂತ. ಸೊ ಎಕ್ಸಾಮಲ್ಲಿ ಟ್ವಿಸ್ಟ್ ಮಾಡಿ ಕೇಳ್ತಾರೆ, ರೈಟ್ ನೋಟ್ ಅಬೌಟ್ ದ ಊಮ್ ಅಂತ ಕೇಳಿದ್ರೆ ಕನ್ಫ್ಯೂಸ್ ಆಗಬೇಡಿ. ಸೊ ಯೂಟ್ರಸ್ ರಿಪ್ಲೇಸ್ ಆಗಿ ಊಮ್ ಅಂತ ಕೊಟ್ಟಿರ್ತಾರೆ. ದೆನ್ ದ ಫರ್ಟಿಲೈಸ್ಡ್ ಎಗ್ ಗೆಟ್ಸ್ ಇಂಪ್ಲಾಂಟ್ ದ ಯೂಟ್ರಸ್. ಸೊ ಇಲ್ಲಿ ಏನಾಗುತ್ತಂದರೆ ಫರ್ಟಿಲೈಸ್ಡ್ ಎಗ್ ಮೀನ್ಸ್ ಆಲ್ರೆಡಿ ಹೇಳಿದ್ದೀನಿ, ಸ್ಪರ್ಮ್ ಮತ್ತು ಎಗ್ ಏನು ಸೇರುತ್ತಲ್ಲ ಅದನ್ನು ಫರ್ಟಿಲೈಸ್ಡ್ ಅಂತ ಕರೀತಾರೆ. ಸೊ ಆ ಫರ್ಟಿಲೈಸ್ಡ್ ಆಗಿರ್ತಕ್ಕಂಥ ಎಗ್ಗು ಎಲ್ಲಿ ಇಂಪ್ಲಾಂಟೇಷನ್ ಆಗಿರ್ತದೆ ಅಂದರೆ ಯೂಟ್ರಸ್ ಒಳಗಡೆ ಅಟ್ಯಾಚ್ ಆಗಿರುತ್ತೆ. ದೆನ್ ದ ಎಂಬ್ರಿಯೋ ಆ್ಯಂಡ್ ಫೀಟಸ್ ಡೆವಲಪ್ಡ್ ಇನ್ಸೈಡ್ ದ ಯೂಟ್ರಸ್. ಅಂದರೆ ಇಲ್ಲಿ ಯಾವಾಗ ಫರ್ಟಿಲೈಜೇಷನ್ ಆಗಿ ಎಗ್ ಬಂದು ಯೂಟ್ರಸ್ ಒಳಗಡೆ
ಇಂಪ್ಲ್ಯಾಂಟ್ ಆಗುತ್ತೋ ಆವಾಗ ಎಂಬ್ರಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಪ್ರೆಗ್ನೆನ್ಸಿ ಆಗುತ್ತೆ, ಆವಾಗ ಎಂಬ್ರಿಯೋ ಆಗಿ ಕನ್ವರ್ಟ್ ಆಗುತ್ತೆ. ದೆನ್ ಎಂಬ್ರಿಯೋ ಆದಮೇಲೆ ಸಮ್ ಡೇಸ್ ಬಿಟ್ಟಾದಮೇಲೆ ಏನು ಬೇಬಿ ಫಾರ್ಮೇಷನ್ ಆಗುತ್ತೋ ಅದನ್ನ ಫೀಟಸ್ ಅಂತ ಕರೀತಾರೆ. ಸೊ ಅದಾದಮೇಲೆ ಇವೆರಡು ಎಲ್ಲಿ ಎಂಬ್ರಿಯೋ ಮತ್ತು ಫೀಟಸ್ ಎಲ್ಲಿ ಡೆವಲಪ್ ಆಗ್ತವೆ ಅಂದರೆ ಇನ್ಸೈಡ್ ದ ಯೂಟ್ರಸ್ ಒಳಗಡೆ ಡೆವಲಪ್ ಆಗ್ತವೆ. ಇನ್ ಥರ್ಡ್ ಪಾರ್ಟು ಸರ್ವಿಕ್ಸ್ ಅಂತ. ಸೊ ಇಟ್ ಹ್ಯಾಸ್ ದ ನ್ಯಾರೋ ಲೋವರ್ ಪಾರ್ಟ್ ಆಫ್ ದ ಯೂಟ್ರಸ್. ಸೊ ಇದೆಲ್ಲಿ ಪ್ರೆಸೆಂಟ್ ಇರುತ್ತೆ ಅಂದರೆ ಇವಾಗ ಏನು ಯೂಟ್ರಸ್ ಇರುತ್ತಲ್ಲ ಗರ್ಭಕೋಶ, ಅದರ ಕೆಳಗಡೆ ಪಾರ್ಟಲ್ಲಿ ಪ್ರೆಸೆಂಟ್ ಇರುತ್ತೆ. ಅದು ಯಾವ ಥರ ಅಂದರೆ ವೆರಿ ಸ್ಮಾಲರ್ ಸೈಜಲ್ಲಿ ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ಇಟ್ ಕನೆಕ್ಟ್ ದ ಯೂಟ್ರಸ್ ವಿತ್ ಅ ವೆಜೈನಾ. ಸೊ ಇದೇನು ಯೂಟ್ರಸ್ ಏನಿದೆಯಲ್ಲ, ಯೂಟ್ರಸ್ಸಿಂದ ಹಿಡ್ಕೊಂಡು ವೆಜೈನಾ ಏನು ಬರುತ್ತಲ್ಲ, ಸೊ ಅದರ ಒಂದು ಮಿಡಲ್ ಪಾರ್ಟಲ್ಲಿ ಈ ಒಂದು ಸರ್ವಿಕ್ಸು ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ಇಟ್ ಫಾರ್ಮ್ಸ್ ದ ಸರ್ವಿಕಲ್ ಕ್ಯಾನಲ್. ಸೊ ಇದೇನು ಮಾಡುತ್ತಂದರೆ ಸರ್ವಿಕಲ್ ಕ್ಯಾನಲ್ ಅಂತ ಕೂಡ ಕರೀತಾರೆ. ಸೊ ಇಟ್ ಹೆಲ್ಪ್ ದ ಡ್ಯೂರಿಂಗ್ ದ ಚೈಲ್ಡ್ ಬರ್ತ್ ಆಗೋಕ್ಕಿಂತ ಮುಂಚೆ ಈ ಒಂದು ಸರ್ವಿಕ್ಸು ಹೆಲ್ಪ್ ಮಾಡುತ್ತೆ. ಯಾವ ಥರ ಅಂದರೆ ವೆಜಾನಯಿಂದ ಆ ಒಂದು ಬೇಬಿ ಹೊರಗಡೆ ಬರಬೇಕಂದ್ರೆ ಈ ಒಂದು ಸರ್ವಿಕ್ಸು ಆ ಟೈಮಲ್ಲಿ ಹೆಲ್ಪ್ ಮಾಡುತ್ತೆ. ಇದು ಎಕ್ಸೆಸರಿ ಡಕ್ಟ್ನ ಲಾಸ್ಟ್ ಪಾರ್ಟ್ ಆಗಿದೆ. ಸೊ ಇದು ವಜೈನಾ. ಸೊ ಇದನ್ನ ಕನ್ನಡದಲ್ಲಿ ಯೋನಿ ಅಂತ ಕರೀತಾರೆ. ಸೊ ಇಟ್ ಈಸ್ ದ ಮಸ್ಕ್ಯುಲರ್ ಕ್ಯಾನಲ್ ಎಕ್ಸ್ಟೆಂಡಿಂಗ್ ಟು ದ ಎಕ್ಸ್ಟೀರಿಯರ್. ಅಂದರೆ ಇದು ಸ್ನಾಯುಗಳಿಂದ ಕೂಡಿರ್ತಕ್ಕಂಥ ಒಂದು ಕ್ಯಾನಲ್ ಆಗಿದೆ. ಆ್ಯಂಡ್ ಎಕ್ಸ್ಟೆಂಡಿಂಗ್ ಟು ದ ಎಕ್ಸ್ಟೀರಿಯರ್ ಅಂದರೆ ಇದು ಬಾಡಿ ಇನ್ಸೈಡಿಂದ ಹಿಡಿದು ಬಾಡಿ ಔಟ್ಸೈಡ್ವರೆಗೂ ಅಟ್ಯಾಚ್ಮೆಂಟ್, ಅಂದರೆ ಅಲ್ಲಿವರೆಗೂ ಮೂವ್ ಆನ್ ಆಗಿರುತ್ತೆ ಈ ವೆಜೈನಾ. ಆ್ಯಂಡ್ ಇಟ್ ರಿಸೀವ್ಸ್ ದ ಸ್ಪರ್ಮ್ ಡ್ಯೂರಿಂಗ್ ದ ಕಪುಲೇಷನ್. ಇಟ್ ಆ್ಯಕ್ಟ್ಸ್ ಆಸ್ ದ ಬರ್ತ್ ಕ್ಯಾನಲ್ ಡ್ಯೂರಿಂಗ್ ದ ಡೆಲಿವರಿ ಆ್ಯಂಡ್ ಇಟ್ ಪ್ರೊವೈಡ್ಸ್ ದ ಪ್ಯಾಸೇಜ್ ಫ್ರಮ್ ದ ನ್ಯಾಚುರಲ್ ಫ್ಲೋ. ಸೊ ಈ ಒಂದು ವಜೈನಾ ಟೋಟಲಿ 3 ವರ್ಕ್ಗಳನ್ನು ಮಾಡುತ್ತೆ, 3 ಮುಖ್ಯವಾದ ಕೆಲಸವನ್ನು ಮಾಡುತ್ತೆ. ಸೊ ಅದರಲ್ಲಿ ಈ ವೆಜೈನಾ ಸ್ಪರ್ಮನ್ನು ರಿಸೀವ್ ಮಾಡ್ಕೊಳ್ಳೋದು ಕೂಡ ಇದೇ ವೆಜೈನಾ. ಸೊ ಇದು ಯಾವಾಗ ಕಫುಲೇಷನ್ ಆಗುತ್ತೆ ಆಗ ಸ್ಪರ್ಮನ್ನು ರಿಸೀವ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಇದೇನು ಮಾಡುತ್ತಂದರೆ ಬೇಬಿ ಬರ್ತ್, ಅಂದರೆ ಬೇಬಿಯನ್ನು ಹೊರಗಡೆ ತೆಗಿಬೇಕಂದ್ರೂ ಕೂಡ ವೆಜೈನಾನಿಂದನೇ ಬೇಬಿಯನ್ನು ಹೊರಗಡೆ ತೆಗಿತಾರೆ. ಆ್ಯಂಡ್ ಇಟ್ ಪ್ರೊವೈಡ್ ದ ಪ್ಯಾಸೇಜ್ ಫ್ರಮ್ ದ ನ್ಯಾಚುರಲ್ ಫ್ಲೋ. ಅಂದರೆ ಸೊ ಇದು ಏನು ಮಾಡುತ್ತಂದರೆ ಬ್ಲಡ್ಡು ಬಾಡಿಯಿಂದ ಹೊರಗಡೆ ಹೋಗುತ್ತೆ ಪೀರಿಯಡ್ಸ್ ಟೈಮಲ್ಲಿ. ಸೊ ಅದು ಕೂಡ ವೆಜೈನಾ ಮುಖಾಂತರನೇ. ಸೊ ಟೋಟಲಿ ಈ ವೆಜೈನಾನ ಮಲ್ಟಿ ಪ್ರೊಸೆಸ್ಡ್ ಕ್ಯಾನಲ್ ಅಂತ ಕರೀತಾರೆ. ಸೊ ನಾನು ಇಷ್ಟೊತ್ತವರೆಗೂ ಯಾವ್ಯಾವ ಪಾರ್ಟ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದೆ ಅದಷ್ಟು ಎಕ್ಸೆಸರಿ ಡಕ್ಟ್ದು ಸಬ್ ಪಾರ್ಟ್ಸ್ ಆಗಿತ್ತು. ಸೊ ನಾವು ಇವಾಗ ಫೀಮೇಲ್ ರೀಪ್ರೊಡಕ್ಷನ್ನ ಲಾಸ್ಟ್ ಮೇನ್ ಪಾರ್ಟನ್ನು ನೋಡೋಣ. ಸೊ ಇದೆ ಎಕ್ಸ್ಟರ್ನಲ್ ಜೆನೆಟೇಲಿಯಾ. ಸೊ ಇದನ್ನು ಬಾಹ್ಯ ಜನಾಂಗಗಳು ಅಂತ ಕರೀತಾರೆ. ಬಾಹ್ಯ ಜನಾಂಗಗಳು ಅಂದರೆ ಬಾಡಿ ಔಟ್ಸೈಡ್ ಇರ್ತವೆ. ಸೊ ಇದಕ್ಕೆ ಎಕ್ಸ್ಟರ್ನಲ್ ಜೆನೆಟೇಲಿಯಾ ಅಂತಾರೆ. ಸೊ ಎಕ್ಸ್ಟರ್ನಲ್ ಜೆನೆಟೇಲಿಯಾ ಆರ್ ಅ ಫೀಮೇಲ್ ರೀಪ್ರೊಡಕ್ಟಿವ್ ಆರ್ಗ್ಯಾನ್ಸ್ ಪ್ರೆಸೆಂಟ್ ಔಟ್ಸೈಡ್ ಆಫ್ ದ ಬಾಡಿ. ನೋಡಿ ಇದು ಫೀಮೇಲ್ದು ರೀಪ್ರೊಡಕ್ಟಿವ್ ಆರ್ಗ್ಯಾನ್ಸ್ ಆಗಿದೆ, ಆಮೇಲೆ ಬಾಡಿ ಔಟ್ಸೈಡಲ್ಲಿ ಪ್ರೆಸೆಂಟ್ ಇರುತ್ತೆ. ದೇ ಹೆಲ್ಪ್ ಇನ್ ದ ಪ್ರೊಡಕ್ಷನ್ ಆಫ್ ದ ರೀಪ್ರೊಡಕ್ಟಿವ್ ಸಿಸ್ಟಮ್, ಅಸಿಸ್ಟ್ ದ ರೀಪ್ರೊಡಕ್ಷನ್. ಸೊ ರೀಪ್ರೊಡಕ್ಷನ್ ಮಾಡೋಕ್ಕೆ ಅಸಿಸ್ಟ್ ಮಾಡುತ್ತೆ, ಅಂದರೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಸಬ್ ಪಾರ್ಟ್ಸ್ಗಳು ಬರ್ತವೆ. ಸೊ ಈ ಪಾರ್ಟ್ಸ್ಗಳೇನು NCERT ಟೆಕ್ಸ್ಟ್ ಬುಕ್ಕಲ್ಲಿ ಅಷ್ಟೇನು ಡೀಟೇಲ್ಸ್ಗಳನ್ನ ಕೊಟ್ಟಿಲ್ಲ. ಆ್ಯಂಡ್ ಇನ್ನು ಎಕ್ಸಾಮಿನೇಷನಲ್ಲಿ ಕೇಳೋದಿಲ್ಲ ಕೂಡ, ಜಸ್ಟ್ MCQಗೆ ಸಮ್ಟೈಮ್ಸ್ ಕೇಳ್ಬೋದು. ಸೊ ಅದಕ್ಕೆ ನಾನು ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನನ್ನು ಮಾಡ್ತೀನಿ ನಿಮಗೆ. ಸೊ ಫಸ್ಟ್ ಪಾರ್ಟ್ ಬಂದುಬಿಟ್ಟು ಮೋನ್ಸ್ ಪ್ಯೂಬಿಸ್ ಅಂತ. ನಾನು ಇವಾಗ ಏನು ಹೇಳ್ತಿದ್ದೀನಿ ಈ ಪಾರ್ಟ್ಸ್ ಅಷ್ಟು ವೆಜೈನಾ ಸರೌಂಡೆಡ್ ಇರ್ತವೆ. ಸೊ ಹಾಗೆ ನೀವು ಡಯಾಗ್ರಾಮನ್ನು ಕೂಡ ಅಬ್ಸರ್ವ್ ಮಾಡಿ, ನಿಮ್ಗೆ ಈಸಿಲಿ ಅರ್ಥ ಆಗುತ್ತೆ. ನಾನು ಆಲ್ಮೋಸ್ಟ್ ಎಲ್ಲನೂ ಲೇಬಲ್ ಮಾಡಿದ್ದೀನಿ ಡಯಾಗ್ರಾಮಲ್ಲಿ. ಸೊ ಮೋನ್ಸ್ ಪ್ಯೂಬಿಸು ಈ ಡಯಾಗ್ರಾಮನ್ನು ಅಬ್ಸರ್ವ್ ಮಾಡಿ ಈ ವೆಜೈನಾದ ಹೆಡ್ ಪಾರ್ಟಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಇದರ ವರ್ಕ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಇದು ವೆರಿ ಸಾಫ್ಟ್ ಆ್ಯಂಡ್ ಪೆಟ್ಟಿ ಟಿಶ್ಯೂ ಆಗಿರುತ್ತೆ. ಆ್ಯಂಡ್ ಅಷ್ಟೇ ಎಲ್ಲ ಇದು ಕವರ್ಡ್ ಬೈ ದ ಫ್ಯೂಬಿಕ್ ಹೇರ್ಸ್ಗಳಿಂದ ಕವರ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡು ಲೇಬಿಯಾ ಮೇಜಾರ. ಸೊ ಲೇಬಿಯಾ ಮೇಜಾರ ಏನು ಮಾಡುತ್ತಪ್ಪ ಅಂತಂದರೆ ಹಾರ್ಮ್ಫುಲ್ ಆರ್ಗ್ಯಾನಿಸಮ್ಸು ಆ್ಯಂಡ್ ಡಸ್ಟ್ ಒಳಗಡೆ ಹೋಗದೇ ಇರೋ ಥರ ಪ್ರೊಟೆಕ್ಷನ್ ಮಾಡುತ್ತೆ ನಮ್ಮ ಬಾಡಿಗೆ. ಆ್ಯಂಡ್ ಲೇಬಿಯಾ ಮೈನರ್ ಅಂದರೆ ಇದು ಟೋಟಲಿ ವೆಜೈನಾನ ಪ್ರೊಟೆಕ್ಷನ್ ಮಾಡುತ್ತೆ. ಸೊ ಫೋರ್ತ್ ಬಂದುಬಿಟ್ಟು ಕ್ಲಿಟರೀಸು. ಇದು ವೆರಿ ಸ್ಮಾಲ್ ಆ್ಯಂಡ್ ಸೆನ್ಸಿಟಿವ್ ಆರ್ಗೇನು. ಇದು ಮೋಸ್ಟ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಸೆನ್ಸೇಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಲಾಸ್ಟು ಹೈಮನ್ ಅಂತ. ಇದು ವೆರಿ ಥಿನ್ ಮೆಂಬ್ರೇನ್ ಆ್ಯಂಡ್ ಫಾರ್ಸಿಲಿ ಕವರ್ಡ್ ವಿತ್ ವಜೈನಲ್ ಓಪನಿಂಗ್ ಆ್ಯಂಡ್ ಅಷ್ಟೆಲ್ಲ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಸೆಂಟರ್ ಆಫ್ ದ ವಜೈನಾ. ಡಯಾಗ್ರಾಮನ್ನು ಅಬ್ಸರ್ವ್ ಮಾಡಿ ವೆಜೈನಾ ಸೆಂಟ್ರಲ್ಲಿ ಹೈಮನು ಪ್ರೆಸೆಂಟ್ ಇರುತ್ತೆ. ಸೊ ಎಗ್ ರಿಲೀಸ್ ಆದಮೇಲೆ ಫಿಮೇಲ್ ಬಾಡಿಯಲ್ಲಿ ಯಾವ ಥರ ಮೂಮೆಂಟ್ ಆಗುತ್ತೆ ಅಂತ ಒಂದು ಶಾರ್ಟ್ ವಿಡಿಯೋ ತೋರಿಸ್ತೀನಿ. ಇದು ಫೀಮೇಲ್ ರೀಪ್ರೊಡಕ್ಷನ್ನ ಪಾರ್ಟು. ಸೊ ನಿಮಗೆ ಓರಿ ಕಾಣಿಸ್ತಿದೆಯಲ್ಲ, ಸೊ ಇದೇ ಓರಿಯಲ್ಲಿ ಎಗ್ಗು ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಆ ಓರಿ ಯಾವ ಥರ ಎಗ್ಗನ್ನು ಹೊರಗಡೆ ರಿಲೀಸ್ ಮಾಡುತ್ತೆ ತನ್ನ ಬಾಡಿಯಿಂದ ಅಂತ ನೋಡಿ. ಇವಾಗ ಓರಿ ಎಗ್ಗನ್ನು ರಿಲೀಸ್ ಮಾಡ್ತು. ಸೊ ಯಾವ ಪ್ಲೇಸಿಗೆ ರಿಲೀಸ್ ಮಾಡ್ತು, ಇದನ್ನು ಫಲೋಪಿಯನ್ ಟ್ಯೂಬ್ ಅಂತ ಕರಿತೀವಿ. ಸೊ ಇಲ್ಲೇ ಫರ್ಟಿಲೈಸೇಷನ್ ಕೂಡ ಆಗುತ್ತೆ. ಸ್ಪರ್ಮ್ ಬಂದು ಇಲ್ಲೇ ಅಟ್ಯಾಚ್ ಆಗೋದು. ಸೊ ಯಾವಾಗ ಆ ಸ್ಪರ್ಮ್ ಬಂದು ಈ ಮೂವ್ ಆಗ್ತಿರೋ ಎಗ್ಗೆ ಮರ್ಜ್ ಆಗುತ್ತೋ, ಸೊ ಆವಾಗ ಇಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಆ್ಯಂಡ್ ಎಗ್ಗು ಯಾವ ಥರ ಒಳಗಡೆ ಎಂಟ್ರಿ ಕೊಡುತ್ತೆ ಗರ್ಭಕೋಶದೊಳಗೆ ಅಂತ ನೋಡಿ. ಸೊ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಪೂರ್ತಿಯಾಗಿ ಅಂಡರ್ಸ್ಟ್ಯಾಂಡ್ ಆಯಿತು ಅನ್ಕೋತೀನಿ ಈ ಒಂದು ಕಾನ್ಸೆಪ್ಟು. ಆ್ಯಂಡ್ ಇಷ್ಟೇ ಫೀಮೇಲ್ ರೀಪ್ರೊಡಕ್ಷನ್ನು. ಆ್ಯಂಡ್ ಇಷ್ಟೊತ್ತವರೆಗೂ ನಾವು ಮೇಲ್ ಆ್ಯಂಡ್ ಫೀಮೇಲ್ ರೀಪ್ರೊಡಕ್ಷನ್ ಬಗ್ಗೆ ನೋಡಿದ್ವಿ. ಇವಾಗ ನೆಕ್ಸ್ಟು ಸ್ಮಾಲ್ ಟಾಪಿಕ್ ಆಗಿರೋ ಮೆಮರಿ ಗ್ಲ್ಯಾಂಡ್ ಬಗ್ಗೆ ನೋಡೋಣ. ಈ ಮೆಮರಿ ಗ್ಲ್ಯಾಂಡ್ ಡಯಾಗ್ರಾಮನ್ನು ಕೂಡ 5 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.
ಆ್ಯಂಡ್ ಇಲ್ಲಿ ಟೋಟಲಿ ಮೆಮರಿ ಗ್ಲ್ಯಾಂಡ್ಸ್ ಅಂದರೆ ಬ್ರೆಸ್ಟ್ಸು, ಫೀಮೇಲಲ್ಲಿರ್ತಕ್ಕಂಥ ಬ್ರೆಸ್ಟು. ಸೊ ಮೆಮರಿ ಗ್ಲ್ಯಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ದ ಬ್ರೆಸ್ಟ್ ಆಫ್ ಅ ಫೀಮೇಲ್ ಬ್ರೆಸ್ಟಲ್ಲಿ ಈ ಮೆಮರಿ ಗ್ಲ್ಯಾಂಡ್ಸು ಪ್ರೆಸೆಂಟ್ ಇರುತ್ತೆ. ದಿ ಪ್ರೊಡ್ಯೂಸ್ ಆ್ಯಂಡ್ ಸೀಕ್ರೆಟ್ ದ ಮಿಲ್ಕ್ ಆಫ್ಟರ್ ದ ಚೈಲ್ಡ್ ಬರ್ತ್. ಯಾವಾಗ ಬೇಬಿ ಹುಟ್ಟುತ್ತಲ್ವ ಚೈಲ್ಡ್ ಬರ್ತು, ಸೊ ಅದಾದಮೇಲೆ ಇದು ಮಿಲ್ಕನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಈಚ್ ಮೆಮರಿ ಗ್ಲ್ಯಾಂಡ್ ಕಂಟೈನಿಂಗ್ 50 to 20 ಮೆಮರಿ ಲೋಬ್ಸ್, ಅಂದರೆ 2 ಮೆಮರಿ ಗ್ಲ್ಯಾಂಡ್ಸ್ ಇರ್ತವೆ. ಸೊ ಅದರಲ್ಲಿ ಒಂದು ಮೆಮರಿ ಗ್ಲ್ಯಾಂಡಲ್ಲಿ 50 to 20 ಮೆಮರಿ ಲೋಬ್ಸ್ ಇರ್ತಾವಂತೆ. ಆ್ಯಂಡ್ ದ್ಯಾಟ್ ಲೋಬ್ಸ್ ಆರ್ ಕಂಟೈನಿಂಗ್ ಅಲ್ವಿಯೋಲೈಲ್ ದ ಮಿಲ್ಕ್ ಪ್ರೊಡ್ಯೂಸರ್. ಸೊ ಅಲ್ವಿಯೋಲೈಲ್ ಅಂದರೆ ಮಿಲ್ಕ್ ಫಾರ್ಮೇಷನನ್ನು ಮಾಡುತ್ತೆ. ದೆನ್ ಮಿಲ್ಕ್ ಪಾಸಸ್ ಫ್ರಮ್ ದ ಅಲ್ವಿಯೋಲೈಲ್ ಇನ್ ಟು ಮೆಮರಿ ಟ್ಯೂಬ್ಸ್. ಸೊ ಇವಾಗ ಅಲ್ವಿಯೋಲೈಲಲ್ಲಿ ಫಾರ್ಮೇಷನ್ ಆಗಿರ್ತಕ್ಕಂಥ ಮಿಲ್ಕು ಎಲ್ಲಿ ಪಾಸ್ ಆಗ್ತವಂದರೆ ಮೆಮರಿ ಟ್ಯೂಬ್ಸ್ ಒಳಗಡೆ ಪಾಸ್ ಆಗ್ತವೆ. ದೆನ್ ಆ ಟ್ಯೂಬ್ಸ್ ಜಾಯಿನ್ ಫ್ರಮ್ ದ ಮೆಮರಿ ಡಕ್ಟ್. ಆ ಮೆಮರಿ ಟ್ಯೂಬ್ಸು ಮೆಮರಿ ಡಕ್ಟ್ ಜೊತೆ ಜಾಯಿನ್ ಆಗಿರ್ತವೆ. ದೆನ್ ಮೆಮರಿ ಡಕ್ಟ್ ಓಪನ್ ಇನ್ ಟು ದ ಮೆಮರಿ ಆ್ಯಂಪುಲಾ. ಸೊ ಮೆಮರಿ ಡಕ್ಟ್ ಏನಾಗುತ್ತೆ ಅಂದರೆ ಮೆಮರಿ ಆ್ಯಂಪುಲಾನ ಓಪನ್ ಮಾಡುತ್ತೆ. ದ್ಯಾಟ್ ಆ್ಯಂಪುಲಾ ಕಂಟೈನಿಂಗ್ ದ ಲ್ಯಾಕ್ಟಿಫೆರಸ್ ಡಕ್ಟ್ ವಿಚ್ ಓಪನ್ ದ ನಿಫಲ್. ಸೊ ಲಾಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಮಿಲ್ಕು ನಿಫಲಿಗೆ ಬರುತ್ತೆ. ಸೊ ನಿಫಲ್ ಓಪನ್ ಆಗುತ್ತೆ. ದ್ಯಾನ್ ದ ಮೇನ್ ಫಂಕ್ಷನ್ ಆಫ್ ದ ಮೆಮರಿ ಗ್ಲ್ಯಾಂಡ್ ಟು ಪ್ರೊವೈಡ್ ದ ಮಿಲ್ಕ್ ಆ್ಯಂಡ್ ನರಿಶ್ಮೆಂಟ್ ಟು ದ ಬಾಡಿ. ಸೊ ಟೋಟಲಿ ಮಿಲ್ಕನ್ನು ಪ್ರೊವೈಡ್ ಮಾಡುತ್ತೆ ಬೇಬಿಗೆ. ಆ್ಯಂಡ್ ನರಿಶ್ಮೆಂಟ್ ಅಂದರೆ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಬೇಬಿ ಬಾಡಿಗೆ ಕೊಡುತ್ತೆ. ಸೊ ಇದಿಷ್ಟು ಎಕ್ಸ್ಪ್ಲನೇಷನು ಮೆಮರಿ ಗ್ಲ್ಯಾಂಡ್ ಬಗ್ಗೆ ಆಗಿತ್ತು. ಸೊ ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಬಿಕಾಸ್ ನಿಮ್ಮ ಒಂದು ಲೈಕ್ ನನಗೆ ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಆಲ್ಸೋ ಇದರ ನೆಕ್ಸ್ಟ್ ಪಾರ್ಟನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಲಾಸ್ಟ್ ಪಾರ್ಟಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಪಾಸಿಂಗ್ ಕ್ವಶನ್ಸನ್ನು ಕೊಡ್ತೀನಿ. ಸೊ ಅದಕ್ಕೆ ಆ ವಿಡಿಯೋನ ಕೂಡ ನೋಡಿ.